ನಾನು ನಿವೃತ್ತರಾದಾಗ ನನ್ನ ವಿದ್ಯಾರ್ಥಿಗಳೆಲ್ಲ ಸೇರಿ 1,00,000 ರೂಪಾಯಿ ದೇಣಿಗೆ ಕೊಟ್ಟರು. ನಾನು ಅದನ್ನು ಸ್ವಂತಕ್ಕೆ ಬಳಸ್ಕೊಳ್ಳಿಲ್ಲ. ಕಪ್ಪು ಹುಡುಗಿ ನನ್ನನ್ನು ಆಯ್ಕೆ ಆದಳು. ಕಪ್ಪು ಹುಡುಗಿ ನಿಜವಾಗ್ಲೂ ಇದ್ದಾಳ ಅಂತ ಕೆಲವರು ಕೇಳ್ತಾರೆ, ನಿಮ್ಮಂಥ ತುಂಟರು. ಕೆಲವು ತೀರಾ ಖಾಸಗಿ ಸಂಗತಿಯನ್ನು ಕೇಳಬಾರ್ದು. ಇರಬೇಕು ಇರುವಂತೆ ಆ ತಾತ್ವಿಕತೆ, ಆ ತತ್ವ ಎಲ್ಲಿಂದ ಬಂತು? ಹೌದು, ಅದು ವಯಸ್ಸಾಗ್ತಾ ಸಹಜ. ಎಲ್ಲಿ ಸರ್ ನೀವು ಅದನ್ನ ಬರ್ದಾಗ ಎಲ್ಲಿ ವಯಸ್ಸಾಗಿತ್ತು? ಕವಿಗಳು ಕೇಳ್ತಾ ಇದ್ದಾರೆ, ಅದರಿಂದ ನೀನು 1/4 kg ಅಡಿಕೆ ಕೊಡೋರಿಗೆ ಸಾರ್ ಅಷ್ಟೊಂದು ತಗೊಂಡು ಅದೆಲ್ಲ ಅಷ್ಟು ಇಷ್ಟು ಹೇಳಲೇಬೇಡಿ, ನೀವು ತಗೋಬೇಕಷ್ಟೇ. ಯಾರದು ಅಂದರೆ ನಾನು ಕಿರಂ. ಹೊರಗೆ ಬಂದು ಬಾಗಿಲು ತೆಗೆದು ಯಾಕೆ ಬಂದ್ರಿ ಕಿರಂ ಮತ್ತೆ? ಅಲ್ಲ, ಕವಿಗಳು ನೇರವಾಗಿ ಮನೆ ತಲುಪಿದ್ರೋ ಇಲ್ವೋ ನೋಡಬೇಕಾಗಿತ್ತು. ನಾವೊಂದು ಸಿನಿಮಾ ಮಾಡಬೇಕು ಅಂತಿದ್ದೀನಿ ಸರ್, ಮಕ್ಕಳ ಸಿನಿಮಾ. ಅದಕ್ಕೆ ನೀವೇ ಕಥೆ ಬರೀಬೇಕು. ಆಯಿತು ಅಂದೆ. ಆಗ ಬರೆದಿದ್ದು ಚಿನ್ನಾರಿ ಮುತ್ತು. ಇರಬೇಕು ಇರುವಂತೆ ತೊರೆದು 1000 ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಈ ಹಾಡು ಯೂಟ್ಯೂಬಲ್ಲಿ 46 ಲಕ್ಷ ಜನ ನೋಡಿದ್ದಾರೆ, ಇನ್ನೂ ನೋಡ್ತಾನೇ ಇದ್ದಾರೆ. ಅದು ಕೋಟಿ ಸಹ ಮುಟ್ಟಬಹುದು. ಇನ್ನು ಲೋಕದ ಕಣ್ಣಿಗೆ ರಾಧೆಯು ಕೂಡ ಈ ಹಾಡು. ಈ ಥರದ ಎಷ್ಟೋ ಭಾವಗೀತೆಗಳನ್ನು ಕನ್ನಡದ ಜನಮಾನಸಕ್ಕೆ ಕೊಟ್ಟಂತಹ ಕವಿ, ಕನ್ನಡದ ಶ್ರೇಷ್ಠ ಕವಿಗಳಲ್ಲೊಬ್ಬರಾದ ಎಚ್.ಎಸ್. ವೆಂಕಟೇಶ ಮೂರ್ತಿಯವರ ಮನೆಯಲ್ಲಿ ನಾವಿದ್ವಿ. ಸರ್ ನಮಸ್ಕಾರ. ನಮಸ್ಕಾರ. ಸರ್ಗೆ ಆ್ಯಕ್ಚುಲಿ ಆರೋಗ್ಯ ಸರಿ ಇಲ್ಲ, ಆದರೆ ಪಾಪ ಅವ್ರಿಗೆ ಬಂದು ನಾನು ತೊಂದರೆ ಕೊಡ್ತಾ ಇದ್ದೀನಿ ತುಂಬ. ಅದಕ್ಕೋಸ್ಕರ ಮೊದಲು ಕ್ಷಮೆ ಕೇಳ್ಬಿಡ್ತೀನಿ. ಪರವಾಗಿಲ್ಲ. ಮತ್ತು ಬೆಳಗ್ಗೆ ಸರ್ ನಾನು ಇಲ್ಲಿಗೆ ಬರಬೇಕು ಅವ್ರ ಮನೆಗೆ ಅಂತ ಹೊರಡ್ತಾ ಇದ್ದೆ. ಪಕ್ಕದ ಮನೆಯಲ್ಲಿ ಅಡುಗೆ ಮನೆಯಿಂದ ಒಬ್ಳು ಗೃಹಿಣಿ ಹಾಡ್ತಾ ಇದ್ಲು, ಲೋಕದ ಕಣ್ಣಿಗೆ ರಾಧೆಯು ಕೂಡ ಅಂತ ಹಾಡ್ತಾ ಇದ್ಲು. ಅದು ಕೇಳಿ ಸಖತ್ ಖುಷಿ ಆಯ್ತು ನನಗೆ. ಅಂದರೆ ಅವರೇನು ಸಾಹಿತ್ಯ ಬಹಳ ಓದ್ಕೊಂಡವರು ಆ ಥರ ಇರಲ್ಲ, ಆದರೆ ಒಂದು ಹಾಡು, ಒಂದು ಸಾಮಾನ್ಯ ಗೃಹಿಣಿ ಮನೆಯಲ್ಲಿ ಬೆಳಗ್ಗೆ ಅಡುಗೆ ಮಾಡ್ತಾ ಗುನ್ಗುನ್ಸೋ ಥರದ ಹಾಡುಗಳನ್ನು ಕೊಟ್ಟಿದ್ದೀರಿ ನೀವು. ಸರ್ ನೆನಪಿನ ಹೊರತೆ ಅಂತ ಅವರ ಆತ್ಮಕಥೆ ಬರೆದಿದ್ದಾರೆ. ಅದ್ರ ಹೆಸರು ನೆನಪಿನ ಹೊರತೆ. ಅಂಕಿತ ಪುಸ್ತಕ ಇದನ್ನು ಪ್ರಕಟ ಮಾಡಿದೆ. ಸರ್ ಇದರ ಕವರ್ ಪೇಜ್ ಭಾಳ ವಿಶಿಷ್ಟವಾಗಿದೆ, ಭಾಳ ಚೆನ್ನಾಗಿದೆ, ಮಿಂಚ್ತಾ ಇದೆ. ಒಳಗೇನಿದೆ ಅಂತ ಮುಖ್ಯ. ಅದು ಮಿಂಚ್ತಾ ಇರುತ್ತೆ ಸರ್. ಮಾಲಿನಿ ಅಕ್ಕ ಹೇಳ್ತಾ ಇದ್ರು, ಈ ನೆನಪಿನ ಹೊರತೆ ಅವರ ಆತ್ಮಕಥೆ, ಆದರೆ ಅನಾತ್ಮಕಥನ ಅದ್ರ ಜೊತೆನೂ ಓದ್ಕೊಳ್ಬೇಕು, ಆಗ ಪರಿಪೂರ್ಣ ಅಂತ. ಆದರೆ ಅದು ಎರಡನ್ನೂ ಓದ್ಕೊಂಡ್ರು ಪೂರ್ತಿ ಸಿಗುತ್ತಾ? ಇನ್ನೂ ಬರೆಯೋಕ್ಕಾಗದೇ ಇರೋ, ದಾಖಲಿಸೋಕ್ಕಾಗದೇ ಇರೋ ಎಷ್ಟೊಂದು ಘಟನೆಗಳಿದಾವೆ ಸರ್. ಎಷ್ಟೋ ಮಿಸ್ ಆಯಿತು ಬರೆಯುವಾಗ. ಯಾಕಂದರೆ ಇದನ್ನು ಬರಿತಿರ್ಬೇಕಾದ್ರೆ ನನ್ನ ಆರೋಗ್ಯ ಸ್ವಲ್ಪ ವಿಷಮಿಸಿದ್ದು. ಹಾಗಾಗಿ ಬರೀಬೇಕು ಅಂತ ನಾನು ಅಂದ್ಕೊಂಡಿದ್ದೆಲ್ಲ ಬರೀಲಿಕ್ಕಾಗಲಿಲ್ಲ. ಆದರೆ ಸಾಧ್ಯವಾದಷ್ಟು ನನ್ನ ನೆನಪಿಗೆ ದಕ್ಕಿದಷ್ಟು ಅಲ್ಲಿ ಬರೀಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಭಾಳ ಮುಖ್ಯವಾಗಿ ಅನೇಕ ಸಂಗತಿಗಳನ್ನು ಇನ್ನೂ ಬರೀಬೇಕಾಗಿತ್ತು ಅಂತ ಕೂಡ ಅನಿಸುತ್ತೆ. ಈಗ ಅನಿಸ್ತಾ ಇದೆ ಅದನ್ನು ಮತ್ತೆ ಓದಿದ ಮೇಲೆ. ನೋಡಿ, ಸಾಹಿತ್ಯ ಅಕಾಡೆಮಿ ಅಲ್ಲಿ ಒಂದು ಪತ್ರಿಕೆ ಬರ್ತಾ ಇತ್ತು, ಅನಿಕೇತನ ಅಂತ. ಶಿವರುದ್ರಪ್ಪನವರು ಅಧ್ಯಕ್ಷರಾಗಿದ್ದರು. ಆಗ ಅದನ್ನು ಸಂಪಾದಿಸುವ ಜವಾಬ್ದಾರಿ ನನಗೂ ಮತ್ತು ನನ್ನ ಇಬ್ಬರು ಸ್ನೇಹಿತರಿಗೂ ಇತ್ತು. ಆ ಅನುಭವಗಳನ್ನು ಕುರಿತು ಕೂಡ ತುಂಬ ಸ್ವಾರಸ್ಯಪೂರ್ಣವಾದಂಥ ಅನೇಕ ಘಟನೆಗಳಿವೆ, ಬರೀಬೋದಾಗಿತ್ತು. ಅದಾದಮೇಲೆ ಟಿ ವಿನಲ್ಲಿ ಅತ್ಯಂತ ಜನಪ್ರಿಯವಾದಂಥ ಒಂದು ಸೀರಿಯಲ್ ನೀವು ನೋಡಿರ್ತೀರ, ನಾಗಾಭರಣ ಮಾಡಿದ್ದು, ಗೀತಾ ಮಾಧುರಿ ಅಂತ. ಬೇರೆ ಬೇರೆ ಕನ್ನಡದ ಪ್ರಸಿದ್ಧ ಕವಿಗಳ ಗೀತೆಗಳನ್ನು ಚಿತ್ರೀಕರಣ ಮಾಡಿ, ನೃತ್ಯಕ್ಕೆ ಅಳವಡಿಸಿ, ನಾಟೀಕರಣ ಮಾಡಿ ಅದನ್ನು ನಾವು ಪ್ರಸಾರ ಮಾಡಿದ್ದು. ಅದರಲ್ಲಿ ನಾನು ಸಲಹೆಗಾರನಾಗಿದ್ದೆ. ಹಾಗಾಗಿ ಆ ಅನುಭವ ಕುರಿತು ಕೂಡ ಬರೀಬೋದಾಗಿತ್ತು. ಲಕ್ಷ್ಮಣರಾವ್ ಮತ್ತು ನಾನು ಇದ್ವಿ ಆಗ ಭರಣನ ಜೊತೆಲಿ. ಅದು ತುಂಬ ಜನಪ್ರಿಯವಾಯಿತು. ಜನ ಎಲ್ಲ ಭಾಳ ಇಷ್ಟಪಡ್ತಾಯಿದ್ರು. ಪ್ರತಿಯೊಬ್ಬ ಕವಿಯ 2 ಕವಿತೆಗಳನ್ನು ನಾವು ಅದರಲ್ಲಿ ಮಂಡಿಸ್ತಾ ಇದ್ವಿ ಈ ಥರ. ಅದಾದಮೇಲೆ ಈ ಸಾಹಿತ್ಯವೇ ಕಾರಣವಾಗಿ ಇಡೀ ವಿಶ್ವವನ್ನೆಲ್ಲ ನಾನು ಪರ್ಯಟನೆ ಮಾಡಿದ್ದೀನಿ. ಅಮೇರಿಕಾ, ಯುರೋಪು, ಸಿಂಗಪೂರ್, ಕತಾರ್, ದುಬೈ, ಮಲೇಷಿಯಾ, ಚೈನಾ ಕೂಡ. ನಾನು ಹೋಗದಿರೋಂಥ ದೇಶಗಳು ಬಹಳ ಕಡಿಮೆ.
ಸೊ ಅದ್ರ ಬಗ್ಗೆ ಬಹಳ ಸ್ವಾರಸ್ಯಪೂರ್ಣ ಬರೀಬೋದು, ಅದನ್ನೇ ಒಂದು ಬರೀಬೋದು ಸರ್. ಅದನ್ನೇ ಬರೀಬೋದು, ಪ್ರವಾಸ ಕಥನನ್ನೇ ಬರೀಬೋದಾಗಿತ್ತು. ಅದು ಬರೀಲಿಕ್ಕಾಗಲಿಲ್ಲ. ಅದಾದಮೇಲೆ ನಾನು ನಿವೃತ್ತನಾದಾಗ ನನ್ನ ವಿದ್ಯಾರ್ಥಿಗಳೆಲ್ಲ ಸೇರಿ 1,00,000 ರೂಪಾಯಿ ದೇಣಿಗೆ ಕೊಟ್ಟರು. ನಾನು ಅದನ್ನು ಸ್ವಂತಕ್ಕೆ ಬಳಸ್ಕೊಳ್ಳಿಲ್ಲ. ಅದನ್ನು ಬ್ಯಾಂಕಲ್ಲಿಟ್ಟು ಅದರಲ್ಲಿ ಬರೋ ಬಡ್ಡಿಯಿಂದ ಪ್ರತಿ ವರ್ಷ ಒಂದು ಪುಸ್ತಕ, ಹಾಗೆ 10 ವರ್ಷ 10 ಪುಸ್ತಕನ ನಮ್ಮ ವಿದ್ಯಾರ್ಥಿಗಳು ಬರೆದಿದ್ದು, ಓಲ್ಡ್ ಸ್ಟೂಡೆಂಟ್ಸ್ ಆಯಿತಾ. ಅದರಲ್ಲಿ ಡಾಕ್ಟ್ರುಗಳಿದ್ದಾರೆ, ಚಾರ್ಟೆಡ್ ಅಕೌಂಟೆಂಟ್ಸ್ ಇದ್ದಾರೆ, ಬ್ಯಾಂಕ್ ಎಂಪ್ಲಾಯೀಸ್ ಇದ್ದಾರೆ, ಹೀಗೆ ಬೇರೆ ಬೇರೆ ವೃತ್ತಿಯಲ್ಲಿ ಕೆಲಸ ಮಾಡಿ ರೈತರು, ಲೆಕ್ಚರರ್ಸು, ಹೀಗೆ 10 ಜನ ನನ್ನ ವಿದ್ಯಾರ್ಥಿಗಳ 10 ಪುಸ್ತಕನ ಪ್ರಕಟ ಮಾಡಿದೆ. ಪ್ರತಿ ವರ್ಷ ಒಂದರಂತೆ. ನಾನು ಅಂದ್ಕೊಂಡಿದ್ದೆ ಹಾಗೆ 10 ಮಾಡಬೇಕು ಅಂತ, 10 ಮಾಡಿದೆ. ಸೊ ಅದ್ರ ಬಗ್ಗೆ ಬರೀಬೋದಾಯಿತು, ಅದು ಬಿಟ್ಟು ಹೋಯಿತು. ಆಮೇಲೆ ಸಂಪಾದಿಸಿದ ಕೃತಿಗಳು ಅವಂತೂ ಅದ್ರ ಬಗ್ಗೆ ಬರೀಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಶಿವರುದ್ರಪ್ಪನವರು ನಾನು ಸೇರಿ ನಮ್ಮಿಬ್ಬರು ಹೆಸರಿನಲ್ಲಿ ಪೂತಿನ ಅವ್ರ ಗದ್ಯ, ಸಮಗ್ರ ಗದ್ಯ, ಅದರ ಬಗ್ಗೆ ಬರೀಬೇಕಾಗಿತ್ತು, ಬರೀಕಾಗಲಿಲ್ಲ. TS ವೆಂಕಣ್ಣಯ್ಯನವರು ಸಮಗ್ರ, ಅದನ್ನು ನಾನೇ ಎಡಿಟ್ ಮಾಡಿದ್ದು ಕನ್ನಡ ಕಲ್ಚರಿಗೆ, ಅದ್ರ ಬಗ್ಗೆ ಬರೀಕಾಗಲಿಲ್ಲ. ಸೆಂಟ್ರಲ್ ಅಕಾಡೆಮಿಗೆ ಸಾನೆಟ್ಸ್ ಸಂಪುಟ, ಅದ್ರ ಬಗ್ಗೆ ಬರೀಲಿಕ್ಕಾಗಲಿಲ್ಲ. ಹೀಗೆ ಸಂಪಾದಿಸಿದ ಅನೇಕ ಕೃತಿಗಳ ಬಗ್ಗೆ ನಾನು ಬರೆಯೋಕ್ಕೆ ಸಾಧ್ಯ ಇತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಶತಮಾನದ ಕಾವ್ಯ ಅಕಾಡೆಮಿ ಮಾಡಿದ್ದು, ಗಿರಡ್ಡಿ ಪ್ರಧಾನ ಸಂಪಾದಕರಾಗಿದ್ದರು, ನಾನು ಕಾವ್ಯದ ಆಂಥಾಲಜಿ ಮಾಡಿದೆ, ಅದ್ರ ಬಗ್ಗೆ ಕೂಡ ನಾನು ಬರೀಲಿಲ್ಲ. ಅಂದರೆ ಹೀಗೆ ಬರೆದಿರೋದಿದೆ, ಬರೀದೇ ಇರೋದು ಕೂಡ ಬಹಳ ಇದೆ. ನನ್ಗನ್ಸ್ತಾ ಇದೆ ಇವಾಗ ಇಷ್ಟೇ ಗಾತ್ರದ ಇನ್ನೊಂದು ಪುಸ್ತಕ ಆಗೋಷ್ಟು ಖಂಡಿತ ಅಷ್ಟೊಂದು ನೆನಪುಗಳಿದೆ. ಆದರೆ ಈಗ ಶಕ್ತಿ ಮೊದಲಿನಷ್ಟು ಶಕ್ತಿ ಇಲ್ಲ. ಇದನ್ನು ಕೂಡ ನಾನು ಹೇಳಿ ಗೊತ್ತಾಯ್ತು ಸರ್, ಅಂಜನಾ ಅವರು ನಿರೂಪಣೆ ಮಾಡಿದ್ದಾರೆ ಪಾಪ. ಈಗ ಟೆಕ್ನಾಲಜಿಯಿಂದ ಆ ಸಾಧ್ಯತೆಯಿಂದ ಈ ಪುಸ್ತಕ ಆಯ್ತು ಅಂತ ಅನ್ಸುತ್ತೆ ನಂಗೆ. ಖಂಡಿತ. ಇಲ್ಲ ಅಂದ್ರೆ ಫೋನಲ್ಲಿ ಹೇಳಕ್ ಆಗ್ತಿರ್ಲಿಲ್ಲ, ಅವ್ರು ಬರೆಯಕ್ ಆಗ್ತಿರ್ಲಿಲ್ಲ. ಅವ್ರು ರೆಕಾರ್ಡ್ ಮಾಡಿಕೊಂಡು ಆಮೇಲೆ ಟೈಪ್ ಮಾಡಿ DTP ಸಿದ್ಧ ಮಾಡಿದ್ರು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಎಷ್ಟೋ ಜನ ಅಂತಾರೆ ನೀವು ಬರೆದ ಹಾಗೆ ಇದೀರಿ ಇದು ಅಂತ. ನೀವು ಹೇಳಿದ್ದನ್ನ ಅವರು ಬಹಳ ಸೊಗಸಾಗಿ ನಿರೂಪಣೆ ಮಾಡಿದ್ದಾರೆ ಸರ್. ನನಗೂ ಹಾಗೆ ಅನ್ನಿಸ್ತು ಇದನ್ನು ಓದುವಾಗ, ನೀವೇ ಬರ್ದಿದ್ದೇನೋ ಅನ್ನೋ, ನಿಮ್ದೇ ಭಾಷೆ ಅನ್ನೋ. ಯಾಕೆಂದ್ರೆ ನನ್ನ ಅನಾತ್ಮಕಥನದಲ್ಲಿ ಬರೋ ಭಾಷೆಗೂ ಇದಕ್ಕಂತ ವ್ಯತ್ಯಾಸ ಇಲ್ಲ. ಇದು ಅಂಜನಾಗೆ ನಿಜವಾಗ್ಲೂ ಖುಷಿಯಾಗಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಕೃಷ್ಣ, ನಿಮ್ಗೆ ಯಾವಾಗ್ಲೂ ಕೃಷ್ಣನ ಬಿಟ್ಟು ನೀವಿಲ್ಲ. ಆ ಥರ ಕೃಷ್ಣ, ಎಷ್ಟೊಂದು ಕೃಷ್ಣನ ವಿಗ್ರಹಗಳಿವೆ ಸರ್ ನಿಮ್ಮ ಮನೇಲಿ. ಎಲ್ಲರೂ ಕೃಷ್ಣನ್ನೇ ಕೊಟ್ಟಿದ್ದಾರೆ. ಈಚೀಚೆಗೆ ಸ್ವಲ್ಪ ಬುದ್ಧನೂ ಜಾಸ್ತಿ ಕಾಣಿಸ್ಕೊತಾ ಇದ್ದಾರೆ. ಕೃಷ್ಣಮಯಂ ಜಗತ್ ಸರ್ವಂ ಅಂತ, ಬುದ್ಧಮಯಂ ಜಗತ್ ಸರ್ವಂ. ಸೊ ಕುಮಾರವ್ಯಾಸ, ಪೂತಿನ ನಿಮ್ಗೆ ಇಬ್ರು ಬಹಳ ಪ್ರಿಯರು. ಆದ್ರೆ ಕುಮಾರವ್ಯಾಸನ ಕೃಷ್ಣ ಒಂದು ನಾಯಕ, ಒಂದು ಲೀಡರ್. ಮತ್ತೆ ಪೂತಿನ ಕೃಷ್ಣ ಭಕ್ತಿ ಪ್ರಧಾನವಾದಂತಹ ಕೃಷ್ಣ. ನಿಮ್ಮ ಕೃಷ್ಣ ಪ್ರೇಮದ ಕೃಷ್ಣ. ಅದು ಯಾಕೆ ಸರ್ ಆ ದಾರಿ ಕಂಡ್ಕೊಂಡಿದ್ದು ನೀವು? ಅವರಿಬ್ಬರನ್ನ ಬಿಟ್ಟು ಆ ಭಿನ್ನ ದಾರಿ ಕಂಡು? ಯಾಕೆಂದ್ರೆ ಅವರಿಬ್ಬರಿಗಿಂತ ಭಿನ್ನವಾಗಿ ಬರೀಬೇಕಾಗಿತ್ತು, ಇಲ್ಲದ್ರೆ ಹೋಲಿಕೆ ಬಂದ್ಬಿಡೋದು ಅಂತ ತೀರ್ಮಾನಿಸ್ಕೊಂಡಿದ್ರಿ? ನಾನು ತೀರ್ಮಾನಿಸ್ಕೊಂಡು ಇದಕ್ಕೇನೋ ಬೇರೆ ಥರ ಇರಬೇಕು ನಾನು ಕೃಷ್ಣ ಅಂತ. ನೀವು ಹೇಳಿದಾಗೆ ಅವನು ಪ್ರೇಮಮೂರ್ತಿ ಕೃಷ್ಣ, ರಾಧೆಯ ಪ್ರಿಯತಮ, ಗೋಪಾಲಕರಿಗೆಲ್ಲ ಬಹಳ ಪ್ರಿಯನಾದ ಸ್ನೇಹಿತ, ಅಮ್ಮನೊಂದಿಗೆ ಮಗುವಾಗಿದ್ದಾಗ ಅನೇಕ ತುಂಟಾಟ ಮಾಡಿದವನು. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆ ಮೆತ್ತಿದಾರಮ್ಮ ಅಂತ. ಅಂದರೆ ಒಂದು ಪ್ರೇಮಮಯವಾದಂತಹ ವ್ಯಕ್ತಿತ್ವ, ಕೃಷ್ಣನ ಅತ್ಯಂತ ಮಧುರವಾದ ಮನೋಹರವಾದ ಪ್ರೇಮಮಯವಾದ ವ್ಯಕ್ತಿತ್ವವನ್ನು ಕಟ್ಟಿಕೊಡ್ಬೇಕು. ಜೊತೆಗೆ ಅವನು ಮನುಷ್ಯ ಅಂತ ತೋರಿಸ್ಬೇಕು. ಇದು ಬಹಳ ಮುಖ್ಯ. ದೇವರು ಅಂತ ತೋರಿಸೋದಲ್ಲ. ದೇವರು ಅಂತ ತೋರಿಸಿದ್ದಾರೆ ಪೂತಿನವರು, ಹಿಂದೆ ಬರೆದವರೆಲ್ಲ. ಕುಮಾರವ್ಯಾಸ ಕೂಡ, ಕುಮಾರವ್ಯಾಸನ ಕೃಷ್ಣನಿಗೆ ಅವನು ದೇವರೋ ಅಥವಾ ಮನುಷ್ಯನೋ ಅನ್ನೋದ್ರ ಬಗ್ಗೆ ಸ್ವಲ್ಪ ಅನುಮಾನ ಇದೆ. ಪೂತಿನವರಂತೂ ಅವನು ಭಕ್ತಪರಾಧೀನ ಕೃಷ್ಣ, ಭಕ್ತಿಯ ಮೂರ್ತಿ ಅವನು. ಆದರೆ ನನ್ನಲ್ಲಿ ಅವನು ಸಾಮಾನ್ಯ ಮನುಷ್ಯ, ಸಾಮಾನ್ಯ ಪ್ರತಿಯೊಂದು ಮನೇಲಿ ಇರ್ಬೋದಾದ ಮಗು, ಪ್ರತಿಯೊಂದು ಮನೇಲಿ ಇರ್ಬೋದಾದಂಥ ಯುವಕ. ಅದಕ್ಕೆ ಆ ಯಮುನಾ ತೀರದಲ್ಲಿ ഇരുಳು ಹೊತ್ತಿನಲ್ಲಿ ದೀಪ ಉರಿತಾ ಇದ್ರೆ, ಯಾರೋ ತರುಣಿ ಅಲ್ಲಿ ಮಾತಾಡ್ತಾ ಇದ್ರೆ
ತಿಂಗಳ ರಾತ್ರಿ ತೊರೆಯ ಸಮೀಪ. ಅದು ಕೃಷ್ಣ ಮತ್ತು ರಾಧೆಯರ ಪ್ರತಿನಿಧಿಗಳಾಗಿರ್ತಾರೆ. ಅಂದರೆ ಕೃಷ್ಣನ ಕಥೆ ಒಂದು ಕಾಲಕ್ಕೆ ಮುಗಿ ಹೋಗಲಿಲ್ಲ. ಎಲ್ಲಿವರೆಗೆ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೋ ಅಲ್ಲಿವರೆಗೆ ರಾಧೆ ಮತ್ತು ಲಕ್ಷ್ಮಿಯರು ಇರ್ತಾರೆ, ಅಲ್ಲಿವರೆಗೂ ಸತ್ಯಭಾಮ ಇರ್ತಾರೆ. ಎಲ್ಲಿವರೆಗೆ ಗಂಡು ಮಕ್ಕಳು ಹುಟ್ಟುತ್ತಾರೋ ಅಲ್ಲಿವರೆಗೂ ಕೃಷ್ಣ ಕೃಷ್ಣ ಇರ್ತಾರೆ ಇದ್ದೇ ಅಲ್ವಾ. ಕೃಷ್ಣ ಅನ್ನೋದು ಒಂದು ಭಾವ, ಕೃಷ್ಣ ಅನ್ನೋದೊಂದು ಭಾವಸ್ಥಿತಿ. ಇದು ಒಂದು ಅತ್ಯಂತ ಮಧುರವಾದ ಭಾವಸ್ಥಿತಿ. ಅದನ್ನು ಕನ್ನಡ ಸಾಹಿತ್ಯಕ್ಕೆ ಕಟ್ಟಿಕೊಡೋದಕ್ಕೆ ನಾನು ನನ್ನ ಹಾಡುಗಳಲ್ಲಿ ಪ್ರಯತ್ನ ಮಾಡಿದೆ. ಅನೇಕ ದೀರ್ಘ ಪದ್ಯಗಳನ್ನು ಬರೆದೆ ಕೃಷ್ಣನ ಬಗ್ಗೆ, ಹಾಗೆ ರಾಮನ ಬಗ್ಗೆ ಕೂಡ. ಅದಕ್ಕೆ ವಿಮರ್ಶಕರು ಹೇಳ್ತಾರೆ ಯಶಸ್ವಿಯವರ ಕಾವ್ಯವನ್ನು ರಾಮನ ಕಾವ್ಯ ಕೃಷ್ಣನ ಕಾವ್ಯ ಅಂತ ವಿಂಗಡಿಸ್ಬೋದು ಅಂತ. ಹಾಗೆ ರಾಮ ಮತ್ತು ಕೃಷ್ಣನ ಪ್ರಭಾವದಿಂದಲೂ ತಪ್ಪಿಸ್ಕೊಂಡು ಕೊನೆಗೆ ನೀವು ಬುದ್ಧನ ಕಡೆ ಹೊರಲ್ಬಿಟ್ರೆ. ಹೌದು, ಯಾಕೆಂದರೆ ನಾನು ಮಹಾಕಾವ್ಯ ಬರೀಬೇಕಾದ್ರೆ ರಾಮನ ಬಗ್ಗೆ ಬರೆಯೋಣ ಅಂದರೆ ಕುವೆಂಪು ಬರೆದ್ಬಿಟ್ಟಿದ್ದಾರೆ ರಾಮಾಯಣ ದರ್ಶನ. ಕೃಷ್ಣನ ಬಗ್ಗೆ ಬರೆಯೋಣ ಅಂದರೆ ಶ್ರೀಹರಿಚರಿತೆ ಪೂತಿನ್ ಅವರು ಬರೆದಿದ್ದಾರೆ. ಅದರಿಂದ ಬೇರೆ ಒಬ್ಬ ನಾಯಕನ ನಾನು ಹುಡುಕೊಳ್ಬೇಕಾಯ್ತು. ಹಾಗೆ ನೋಡಿದ ನನಗೆ ಬಹಳ ಪ್ರಿಯನಾದ ನಾಯಕ ಬುದ್ಧ. ಯಾಕೆಂದರೆ ಒಂದು ಜೀವಿತದಲ್ಲಿ ಅವನು ಪಟ್ಟ ಅನುಭವ, ಮಾಗಿದ ರೀತಿ, ಕೊನೆಗೆ ಬುದ್ಧನಾದದ್ದು, ಬೋಧಿಯಾಗಿ ಅವನಿಗೆ ಬುದ್ಧನಾದದ್ದು, ಲೋಕಕ್ಕೋಸ್ಕರ ತನ್ನ ಬದುಕನ್ನು ಸಮರ್ಪಣೆ ಮಾಡಿದ್ದು, ತನ್ನ ಸ್ವಂತ ಉದ್ಧಾರಕ್ಕಲ್ಲ, ಸ್ವಂತ ದುಃಖದ ಪರಿಹಾರಕ್ಕಲ್ಲ, ಲೋಕಶೋಕವನ್ನು ಪರಿಹರಿಸಬೇಕು. ಇದು ಬುದ್ಧನ ನಿಲುವಾಗಿತ್ತು. ಇದು ನನಗೆ ಬಹಳ ಪ್ರಿಯವಾದಂತಹ ಒಂದು ವ್ಯಕ್ತಿತ್ವ ಆಯಿತು. ಹಾಗಾಗಿ ಬುದ್ಧನ ಬಗ್ಗೆ ಈವರೆಗೆ ಸಂಸ್ಕೃತ, ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಬಂದಿರೋ ಕೃತಿಗಳನ್ನೆಲ್ಲ ಅಭ್ಯಾಸ ಮಾಡಿ, ಅದೆಲ್ಲಕ್ಕಿಂತ ಡಿಫರೆಂಟಾಗಿ ನಾನು ಬುದ್ಧನನ್ನು ಒಬ್ಬ ಮನುಷ್ಯನಾಗಿ, ಒಬ್ಬ ಹ್ಯೂಮನ್ ಬೀಯಿಂಗ್, ಕೃಷ್ಣನಿಗೂ ಅದೇ ಹೇಳಿದೆ ನಾನು, ಇಲ್ಲೂ ಅಷ್ಟೇ. ಅದಕ್ಕೆ ನಾನು ಹೇಳ್ತೇನೆ ಒಂದು ಕಡೆ, ನಾನು ರಾಕ್ಷಸರಲ್ಲೂ ಕೂಡ ಮನುಷ್ಯರನ್ನು ಹುಡುಕ್ತೀನಿ ಅಂತ. ಅವನು ರಾವಣ ಇರ್ಬೋದು, ಅಲ್ಲಿ ಅವನಲ್ಲಿ ಏನು ಮನುಷ್ಯತ್ವ ಇದೆ ಅಂತ ಹುಡುಕ್ತೀನಿ ನಾನು ಅಂತ. ಹಾಗೆ ಬುದ್ಧನನ್ನು ಒಬ್ಬ ದೊಡ್ಡ ಮನುಷ್ಯನಾಗಿ, ಮಹಾಮಾನವನಾಗಿ, ಪುರುಷೋತ್ತಮ, ಏನು ಅಡಿಗರು ಕಾಣಬೇಕು ಅಂತ ಪ್ರಯತ್ನ ಮಾಡೋದಿಲ್ಲ, ಪುರುಷೋತ್ತಮನ ಅಸ್ತಿತ್ವವನ್ನು ಕಂಡುಕೋಬೇಕು ಅಂತ ನಾನು ಬುದ್ಧನನ್ನು ಹಾಗೆ ಪುರುಷೋತ್ತಮನಾಗಿ ಚಿತ್ರಿಸಬೇಕು, ಅತ್ಯಂತ ಹ್ಯೂಮನ್ ಆದ ವ್ಯಕ್ತಿಯಾಗಿ ಚಿತ್ರಿಸಬೇಕು. ಬುದ್ಧನ ವ್ಯಕ್ತಿತ್ವ ಮತ್ತು ಬೋಧನೆ ಇವು ಹಾಸುಹೊಕ್ಕಾಗಿ ಎಲ್ಲೂ ಭಾರವಾಗದ ಹಾಗೆ, ಕಾವ್ಯದಲ್ಲಿ ಎಲ್ಲೂ ಭಾರವಾಗದ ಹಾಗೆ ಬುದ್ಧನನ್ನು ಚಿತ್ರಿಸ್ಕೊಡ್ಬೇಕು ಅಂತ ಹೇಳಿ ಬುದ್ಧನ ಕಾವ್ಯವನ್ನು ಬರೆದೆ. ಇದು ಬಹಳ ವಿಶೇಷ ಸರ್. ಯಾಕಂದ್ರೆ ಕೃಷ್ಣನ ಮಾರ್ಗಕ್ಕೂ ಬುದ್ಧನ ಮಾರ್ಗಕ್ಕೂ ಬಹಳ ದೊಡ್ಡ ಒಂದು ಅಜಗಜಾಂತರ. ಆದರೆ ನೀವು ಅವರಿಬ್ಬರನ್ನೂ ಸಮಾನ ಪ್ರೀತಿಯಿಂದ ಸ್ವೀಕರಿಸಿದಿರಿ, ಸಮಾನ ಪ್ರೀತಿಯಿಂದ ಅವರಿಬ್ಬರ ಬಗ್ಗೆ ಬರೆದಿದ್ದೀರಿ. ಅದು ಬಹಳ ಖುಷಿ ವಿಷಯ. ಮತ್ತು ಇನ್ನೊಂದು ಬಹಳ ನನ್ನ ಫೇವ್ರೆಟ್ ಮತ್ತು ಒಂದು ವಿಶೇಷವಾದ ಹಾಡು ಆ ಕಣಗಿಲೆ. ಆ ಹಾಡು ಕಪ್ಪು ಹುಡುಗಿ, ಅಲ್ಲೇ ಮಲಗಿದ್ದ ಆ ಕಪ್ಪು ಹುಡುಗಿ, ಅದು ಸ್ವಲ್ಪ ಡಿಫ್ರೆಂಟ್. ನೀವು ಬರೆದಿದ್ದ ಎಲ್ಲ ಹಾಡುಗಳೆಲ್ಲ ಸ್ವಲ್ಪ ಬೇರೆ ಥರ ಇದೆ. ಅದು ಹೇಗೆ ಹುಟ್ಟಿತು ಸರ್? ಅದು ಆ ನೀಲಿ ಕೊಳವನ್ನು ಪ್ರೀತಿಸುವೆ ನಾನು ಅಂತ ಶುರುವಾಗುತ್ತೆ. ಅದು ಹೇಗೆ, ಅದು ಆ ರಚನೆ ಯಾಕೆ ತುಂಬ ವಿಶೇಷ ಅಂದರೆ ಅದು ಒಂಥರ ಕತೆ ಥರ ಇದೆ. ಅವನು ಆ ನೀಲಿ ಕೊಳವನ್ನು ಪ್ರೀತಿಸುವೆ ನಾನು ಅಂತ ಹೇಳ್ತಾನೆ, ಈ ಮುರುಕು ಮಂಟಪವನ್ನು ಪ್ರೀತಿಸುವೆ ನಾನು ಅಂತಾನೆ, ಆ ದೇವ ಕಣಿಗಿಲೇನ ಪ್ರೀತಿಸ್ತೀನಿ ನಾನು ಅಂತ ಹೇಳ್ತಾನೆ. ಯಾಕೆ ಅಂದರೆ ಇಲ್ಲಿ ನೋಡಿದೆ ಅವಳನ್ನ, ಇಲ್ಲಿ ಕಂಡೆ ಅವಳನ್ನ, ಈ ಮಂಟಪದಲ್ಲಿ ಕೂತಿದ್ದೆ, ಕೊನೆಗೆ ಅವನು ಇಲ್ಲೇ ಮಲಗಿದ್ದಾಳೆ ಅಂತ ಕೊನೆ ಸಾಲು ಹೇಳ್ತಾನೆ. ಅಂದ್ರೆ ಅದೊಂದು ಒಂದು ಕಥೆ ತರ ಇದೆ. ಅದು ಇಲ್ಲಿ ಭೇಟಿ ಆದ್ವಿ, ಇಲ್ಲಿ ಕೂತಿದ್ವಿ, ಇಲ್ಲಿ ನಿಂತಿದ್ವಿ, ಹೆಣ್ಣುಮಗಳ ಜೀವಿತವನ್ನೇ ಅದು ಚಿತ್ರಿಸ್ತಾ ಇದೆ ಅಷ್ಟು ಪುಟ್ಟ ಕೆಲವೇ ಸಾಲಲ್ಲಿ. ಹೌದು ಹೌದು ಹೌದು. ಅದು ಹೇಗೆ ಹುಟ್ಟಿತು ಸರ್? ಅದು ಆ ಕಪ್ಪು ಹುಡುಗಿ ಯಾಕೆ ಅದೇ ಇಮೇಜ್ ಬಂತು ನಿಮಗೆ? ಆ ನೀಲಿ ಸರೋವರ, ನಾನು ದುರ್ಗದಲ್ಲಿದ್ದಾಗ ಬೆಟ್ಟದ ಮೇಲೆ ಗೋಪಾಲ ಸ್ವಾಮಿ ಹೊಂಡ ಅಂತಿದೆ, ಅದರ ಬಣ್ಣ ನೀಲಿ ಬಣ್ಣ, ಆಕಾಶ ಅಲ್ಲಿ ರಿಫ್ಲೆಕ್ಟ್ ಆಗೋದ್ರಿಂದ ನೀಲಿ ಬಣ್ಣ ಇತ್ತು. ನನಗೆ ಬಹಳ ಪ್ರಿಯವಾಗಿದ್ದ ಜಾಗ ಅದು. ಆ ನೀಲಿ ಬಣ್ಣಕ್ಕೆ ಹತ್ತಿರದ ಬಣ್ಣ ಅಂದರೆ ಕಪ್ಪು ಬಣ್ಣ. ಮತ್ತು ನನ್ನ ಪ್ರೀತಿಯ ಕೃಷ್ಣ ಕೂಡ ಕಪ್ಪು ಬಣ್ಣದವನು, ಕೃಷ್ಣವರ್ಣ. ಹಾಗಾಗಿ ಕಪ್ಪು ಹುಡುಗಿ ನನ್ನ ನಾಯಕಿ ಆದಳು. ಕಪ್ಪು ಹುಡುಗಿ ನಿಜವಾಗ್ಲೂ ಇದ್ದಾಳ ಅಂತ ಕೆಲವರು ಕೇಳ್ತಾರೆ, ನಿಮ್ಮಂಥ ತುಂಟರು. ಕೆಲವು ತೀರಾ ಖಾಸಗಿ ಸಂಗತಿಯನ್ನು ಕೇಳಬಾರ್ದು.
ಇದು ಕೇಳಬಾರ್ದು, ಖಾಸಗಿ ಸಂಗತಿಯನ್ನು ಕೇಳಬಾರ್ದು ಅನ್ನುವುದರ ಮೂಲಕ ಇದ್ದಾಳೆ ಅಂತ ಒಪ್ಕೊಂಡಂಗಾಯ್ತು. ಒಪ್ಕೊಂಡಂಗಾಯ್ತು ಸರ್. ಆದರೆ ಈ ಭಾವಗೀತೆಗಳ ಕಾಲ ಒಂದು ಟೈಮಲ್ಲಿ ಕ್ಯಾಸೆಟ್ ಕಾಲದಲ್ಲಿ ಭಾಳ ವಿಜೃಂಭಣೆ ಆಯಿತು. ಈ ಟೈಮಲ್ಲಿ ನಾನು ನಿಮ್ಮ ಜೊತೆ ಭಾವಗೀತೆಗಳ ಬಗ್ಗೆ ಮಾತಾಡುವಾಗ ಮೈಸೂರು ಅನಂತ ಸ್ವಾಮಿ ಅವರು, ರಾಜು ಅನಂತ ಸ್ವಾಮಿ ಅವರು, ಅಶ್ವಥ್, ಆ 3 ಹೆಸರುಗಳನ್ನು ನೆನಪಿಸ್ಕೊಳ್ಳೋದಿರಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ರಾಜು ಅನಂತ ಸ್ವಾಮಿ ಈ ಹಾಡು ಸ್ಪೆಷಲಿ ಈ ಕಪ್ಪು ಹುಡುಗಿ, ಅದರಲ್ಲಿ ನೋಡಿ ಅವರು ಅಲ್ಲೇ ಮಲಗಿದ್ದಾಳೆ, ಅಲ್ಲೇ ಮಲಗಿದ್ದಾಳೆ, ಅಲ್ಲೇ ಮಲಗಿದ್ದಾಳೆ ಅಂತ ನೀವು ಬರೆದಿರೋ ಒಂದು ಸಾಲನ್ನ 3 ರೀತಿ ಹೇಳ್ತಾರೆ ಅವರು. ಅಲ್ಲೇ ಮಲಗಿದ್ದಾಳೆ, ಅಲ್ಲೇ ಮಲಗಿದ್ದಾಳೆ, ಅಲ್ಲಿಯೇ ಮಲಗಿದ್ದಾಳೆ ಅಂತ. ಅದು ಬೇರೆ ಬೇರೆ ಅರ್ಥ ಕೊಡೋ ಥರ. ಅಂದರೆ ಕಾವ್ಯನ ಹಾಡಿನ ಮೂಲಕ ಅವರು ಇನ್ನೂ ಚೆನ್ನಾಗಿ ವಿಸ್ತರಿಸಿ ಅವ್ರನ್ನ ನೆನಪಿಸ್ಕೊಳ್ಳೋದಾದ್ರೆ. ಹೌದು, ಯಾಕೆಂದರೆ ಒಂದು ಪದ್ಯನ ಯಾವ ಪದದ ಮೇಲೆ ಅವಧಾರಣೆ ಹಾಕಬೇಕು, ಹೌದು ಹೌದು, ಯಾವುದನ್ನು ತೇಲಿಸ್ಬೇಕು, ಎಲ್ಲಿ ನಿಲ್ಲಿಸ್ಬೇಕು, ಎಲ್ಲಿ ಎಳಿಬೇಕು, ಸಂಗೀತಗಾರರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದು ಅನಂತ ಸ್ವಾಮಿ, ಅಶ್ವಥ್ ಇಂಥ ಮಹಾನ್ ಕಲಾವಿದರು ಅದ್ಭುತವಾದ ರೀತಿಯಲ್ಲಿ ಸಂಯೋಜನೆ ಮಾಡ್ತಾಯಿದ್ರು. ಹೌದು ಹೌದು. ರಾಜು ಅನಂತ ಸ್ವಾಮಿ ಪ್ರಭಾವದಲ್ಲೇ ಬೆಳೆದವನು. ಮಗು ಚಿಕ್ಕವನಾದಾಗಲೇ ನೋಡಿದ್ದೀನಿ ನಾನು ಅವನ್ನ. ಹಾಗಾಗಿ ಅನಂತ ಸ್ವಾಮಿ ಹೇಗೆ ಅದನ್ನು ಸಂಯೋಜನೆ ಮಾಡಿದ್ರೋ ಅದಕ್ಕೆ ಇನ್ನಷ್ಟು ಅಂಶ ಸೇರಿಸುವ ಹಾಡ್ತಾ ಇದ್ದವನು. ಹಾಗಾಗಿ ರಾಜು ಹಾಡಿದಂಥ ಈ ಆ ನೀಲಿ ಕೊಳದಲ್ಲಿ ನನಗೆ ಬಹಳ ಪ್ರಿಯವಾದಂಥ ಹಾಡು. ಅದನ್ನು ಮೊಟ್ಟ ಮೊದಲು ವೇದಿಕೆಯಲ್ಲಿ ಹಾಡಿದ್ದು ಅನಂತ ಸ್ವಾಮಿಯವರು. ಭದ್ರಾವತಿಯಲ್ಲಿ ಒಂದು ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಅನಂತ ಸ್ವಾಮಿಯವರು ಹಾಡಿದರು, ಆಯಿತಾ. ಆಮೇಲೆ ಚಿತ್ರಕಾರರು ಅದನ್ನು ಚಿತ್ರವಾಗಿ ಬಿಡಿಸಿದರು. ಆ ಥರದ್ದೊಂದು GSS ನಾನು ಇಬ್ಬರು ಇದ್ವಿ ಅಲ್ಲಿ ಕವಿಗಳಾಗಿ. ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಶಿವರುದ್ರಪ್ಪನವರು ಹೇಳ್ತಾ ಇದ್ರು ಎಷ್ಟು ಅದ್ಭುತವಾದಂಥ ಹಾಡಿದು ಅಂತ. ಭಾಳ ಅದ್ಭುತವಾದ. ಆದರೆ ಯಾಕೆ ಇತ್ತೀಚೆಗೆ ಆ ಥರ, ಅಂದರೆ ಈಗಲೂ ಪದೇ ಪದೇ ನಿಮ್ಮ ತಲೆಮಾರಿನ ಕವಿಗಳು ಬರೆದ ಅಥವಾ ಆ ಕಾಲದಲ್ಲಿ ಅವಾಗ ಸೂಪರ್ ಹಿಟ್ ಅನ್ನಿಸ್ಕೊಂಡಂತಹ ಭಾವಗೀತೆಗಳನ್ನೇ ನಾವು ಮತ್ತೆ ಕೇಳ್ತಿದ್ದೀವಿ ಹೊರತು ಮತ್ತೆ ಆ ಭಾವಗೀತೆಗಳ ಆ ಉತ್ತುಂಗ ಇದು ಮತ್ತೆ ಬರಲೇ ಇಲ್ವಲ್ಲ? ಯಾಕೆ ಸರ್? ಏನಿರಬಹುದು ಕಾರಣ? ಒಂದು ಕಾರಣ ಅಂದರೆ ಭಾವಗೀತೆ ಬರೆಯೋದು ಸುಲಭ ಅಲ್ಲ ಅನ್ನೋದು. ಬರೆಯೋದು ಸುಲಭ ಅಲ್ಲ. ಒಂದು ಕವಿತೆ ಬರೆಯೋಕ್ಕೆ ಎಷ್ಟು ಪರಿಶ್ರಮ ಇದೆಯೋ ಭಾವಗೀತೆ ಬರೆಯೋಕ್ಕೂ ಅಷ್ಟೇ ಪರಿಶ್ರಮ ಬೇಕು. ಅದಕ್ಕೆ ನರಸಿಂಹಸ್ವಾಮಿಗಳು ಹೇಳ್ತಾ ಇದ್ರು, ಒಳ್ಳೆಯ ಕವಿ ಮಾತ್ರ ಒಳ್ಳೆಯ ಭಾವಗೀತೆಯನ್ನು ಬರೆಯಬಲ್ಲ ಅಂತ. ಆಮೇಲೆ ಇನ್ನೊಂದು ಅಂದರೆ ಈ ನವಿಕಾವ್ಯದ ಪ್ರಭಾವ 50ರ ನಂತರ ಆಯ್ತಲ್ಲ, ಅದು ಸುಮಾರು ಒಂದು 25-30 ವರ್ಷ ಅದು ತನ್ನ ಒಂದು ಮಹತ್ವ ಮತ್ತು ಮುಖ್ಯತೆಯನ್ನು ಸಾರ್ತಾ ಇತ್ತು. ಅಲ್ಲಿ ಏನಂದರೆ ಹಾಡುಗಳು ಬರೀಬಾರ್ದು ಅನ್ನೋದೊಂದು ಯೋಚನೆ ಇತ್ತು ಅಲ್ಲಿ ಕವಿಗಳಿಗೆ. ಹಾಡು ಬರೆದ್ರೆ ಸಾಮಾನ್ಯ ಕವಿತೆ ಕೂಡ ಹಾಡಿನಲ್ಲಿ ಚೆನ್ನಾಗಿ ಕಾಣಿಸ್ಬಿಡುತ್ತೆ, ಮೋಸ ಆಗುತ್ತೆ ಅದು. ಅದರಲ್ಲಿ ನಿಮಗೆ ಗೊತ್ತೇ ಇದೆ, ರಾಮಚಂದ್ರ ಶರ್ಮರಂತೂ ಅದರ ಕಟ್ಟ ವಿರೋಧಿ ಇದ್ದರು, ಹಾಡಿನ ವಿರೋಧಿ ಇದ್ದರು. ಈವನ್ ಅಡಿಗರು ಪ್ರಾರಂಭದ ಕಾಲದಲ್ಲಿ ಹಾಡು ಬರೆದರು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕಿಂದನು, ಅತ್ಯಂತ ಸುಂದರವಾದಂಥ ಮಧುರವಾದಂಥ ಗೀತೆ. ಅದನ್ನು ಅನಂತ ಸ್ವಾಮಿಯವರು ಸಂಯೋಜನೆ ಮಾಡಿದರು. ಆದರೆ ಅವರು 50ರ ನಂತರ ನವ್ಯಕಾವ್ಯದ ಪ್ರವರ್ತನೆಗೆ ತೊಡಗಿದ ಮೇಲೆ ಈ ಹಾಡುಗಳನ್ನು ಬರೆಯೋದನ್ನು ನಿಲ್ಲಿಸಿದರು ಅವರು. ಆದರೆ ಹಾಡೇ ಉಳಿದಿದ್ದು ಸರ್. ಆದರೆ ಇವತ್ತು ಅಡಿಗರ ಹೆಸರು ಹೇಳ್ಬೇಕಾದ್ರೆ ತಕ್ಷಣ ಯಾವ ಮೋಹನ ಮುರಳಿ. ಅದನ್ನೇ ಜೋಗಿಯವರು ಮೊನ್ನೆ ಹೇಳ್ತಾ ಇದ್ರಲ್ಲ, ಕ್ಯಾಸೆಟ್ ಕವಿಗಳು ಅಂತ ಜರಿತಾ ಇದ್ರು, ಈಗ ಅವರೇ ಅಸೆಟ್ ಕವಿಗಳು ಕನ್ನಡಕ್ಕೆ ಅಂತ ಬಹಳ ಒಳ್ಳೆ ಮಾತು ಹೇಳಿದ್ರು. ಆದ್ರೆ ನೀವು ನವ್ಯದ ಹೆಸರು ಹೇಳ್ತಾ ಇದ್ರಿ. ಈಗ ನೀವು ನವ್ಯದ ಕಾಲದಲ್ಲೂ ಅದರಿಂದ ತಪ್ಪಿಸ್ಕೊಂಡು ಅದರ ಪ್ರಭಾವ ಇದ್ದ, ಅದು ವಿಜೃಂಭಿಸ್ತಿದ್ದ ಕಾಲದಲ್ಲೂ ನೀವು ಬೇರೆನೇ ಹಾದಿ. ಅದಕ್ಕೆ ಕಾರಣ ಇದೆ. ಯಾಕೆಂದರೆ ನನಗೆ ನವ್ಯಕಾವ್ಯದಿಂದ ಪ್ರೇರಣೆ ಪಡೆದು ಬರೆದವನಲ್ಲ ನಾನು. ನನ್ನ ಹಿಂದೆ ಪಂಪ ಇದ್ದಾನೆ, ಕುಮಾರವ್ಯಾಸ ಇದ್ದಾನೆ, ಪುರಂದರದಾಸರಿದ್ದಾರೆ, ವಚನಕಾರರಿದ್ದಾರೆ. ಹೀಗೆ ದೊಡ್ಡ ಕನ್ನಡದ ಪರಂಪರೆಯನ್ನು ಅಭ್ಯಾಸ ಮಾಡಿ ನಾನು ಬಂದಿದ್ದರಿಂದ ನವ್ಯದ ಅನೇಕ ಇಕ್ಕಟ್ಟುಗಳನ್ನು ನನಗೆ ಮೀರಲಿಕ್ಕೆ ಸಾಧ್ಯ ಆಯಿತು. ಅಡಿಗರು ಅದ್ಭುತವಾದ ನವ್ಯ ಕವನಗಳನ್ನು ಬರೆದರು. ಭೂಮಿಗೀತ, ಕೂಪಮಂಡೂಕ, ರಾಮನವಮಿ ದಿವಸ, ಇವೆಲ್ಲ ಭಾಳ ಅದ್ಭುತವಾದ ಕವಿತೆಗಳು, ಅದರಲ್ಲೇನು ಅನುಮಾನ ಇಲ್ಲ. ಆದರೆ ಜನಸಾಮಾನ್ಯಕ್ಕೆ ತಲುಪೋದಕ್ಕೆ ಹಾಡುಗಳು ಭಾಳ ಮುಖ್ಯ ಆಗ್ತದೆ. ನಾನು ಹಾಡುಗಬ್ಬ ಮತ್ತು ಓದುಗಬ್ಬ, ಹಾಡುವ ಕವಿತೆ ಮತ್ತು ಓದುವ ಕವಿತೆ ಎರಡನ್ನೂ ಬರೆದವನು. ನರಸಿಂಹಸ್ವಾಮಿಯವರು ಹಾಗೆ, ಬೇಂದ್ರೆನೂ ಹಾಗೇನೆ, ಕುವೆಂಪು ಅವರು ಹಾಗೇನೆ. ಹಾಡು ಕವಿತೆ ಮತ್ತು ಓದು ಕವಿತೆ, ಆಡು ಕವಿತೆ ನೋಡ ಆಡು ಕವಿತೆ
ಹಾಡು ಕವಿತೆಯನ್ನು ಬರ್ಕೊಂಡು ಬಂದವರು ನಾವು, ಯಾಕೆಂದ್ರೆ ನಾವು ಪರಂಪರೆಯಿಂದ ಬಂದವರು. ಹೌದು ಹೌದು ಹೌದು. ಸೊ ಅಡಿಗರು ಹೆಚ್ಚಾಗಿ ಎಲಿಯಟ್, ಎಜ್ರಾ ಪೌಂಡ್, ಯೇಟ್ಸ್ ಮೊದಲಾದಂಥ ಇಂಗ್ಲೀಷ್ ಕವಿಗಳ ಕಾವ್ಯದಿಂದ ಪ್ರಭಾವಿತರಾಗಿ ಅಂಥ ಮಹತ್ವದ ಕಾವ್ಯವನ್ನು ನಾವು ನಿರ್ಮಾಣ ಮಾಡಬೇಕು ಅನ್ನುವಂಥ ಸಂಕಲ್ಪ ಮಾಡಿ ಹುತ್ತಗಟ್ಟಿ ತಮ್ಮ ಮಹತ್ವದ ಕವಿತೆಯನ್ನು ಬರೆದರು ಅಡಿಗರು. ಸೊ ಅವರಿಗೆ ನಾವು ಯಾವಾಗಲೂ ಕೃತಜ್ಞರಾಗಿರ್ತೀವಿ. ಅವರು ಕವಿಗಳ ಕವಿ ಅಂತ. ಹೇಗೆ ನಮಗೆ ಬೇಂದ್ರೆ ಮುಖ್ಯನೋ, ಕುವೆಂಪು ಮುಖ್ಯನೋ, ಹಾಗೆ ಅಡಿಗರು ಮುಖ್ಯ, ನರಸಿಂಹಸ್ವಾಮಿಯವರು ಮುಖ್ಯ. ಆದರೆ ಕನ್ನಡ ಪರಂಪರೆಯಲ್ಲಿ ಈ ಹಾಡುವ ಕವಿತೆ ಮತ್ತು ಆಡುವ ಕವಿತೆ ಎರಡನ್ನು ಬರೆದವರು ಇದ್ದರು ಅನ್ನೋದನ್ನು ಅವರು ಲಕ್ಷಿಸಲಿಲ್ಲ, ಯಾಕೋ ಗೊತ್ತಿಲ್ಲ. ನಾವು ಆ ಪರಂಪರೆಗೆ ಸೇರಿದವರು. ಬೇಂದ್ರೆ ಒಂದ್ ಬಗ್ಗೆ ನಿರ್ಲಕ್ಷ್ಯ ಕೂಡ ಇತ್ತು ಅವರಿಗೆ. ಹಾಡು ಬರೀಬಾರ್ದಪ್ಪ ಅಂತ ಹೇಳ್ತಾ ಇದ್ರು. ಯಾಕೆಂದ್ರೆ ಲಘುವಾಗುತ್ತೆ, ಕಾವ್ಯದ ಗಾಂಭೀರ್ಯ ಅಲ್ಲಿ ತಪ್ಪು ಹೋಗುತ್ತೆ. ಆಮೇಲೆ ಸುಮಾರಾದ ಹಾಡನ್ನು ಕೂಡ ಚೆನ್ನಾಗಿ ಹಾಡ್ಬಿಟ್ರೆ ಒಳ್ಳೆ ಗಾಯಕರು, ಒಳ್ಳೆ ಕವಿತೆ ಅಂತ ಅನ್ಸುತ್ತೆ, ಭ್ರಮೆ ಹುಟ್ಟಿಸುತ್ತೆ. ಅದರಿಂದ ಬರೀಬಾರ್ದು ಅಂತ ಹೇಳ್ತಾರೆ. ಹಾಗೇನು ಅನ್ಸಲ್ಲ ಸರ್, ಯಾಕಂದ್ರೆ ಕೆಲವು ಹಾಡುಗಳು ಆ ಸಂಗೀತಕ್ಕೋಸ್ಕರ ಸಾಹಿತ್ಯ ಹುಟ್ಟುತ್ತೋ, ಸಾಹಿತ್ಯಕ್ಕೋಸ್ಕರ ಸಂಗೀತ ಹುಟ್ಟುತ್ತೋ, ಅಷ್ಟರ ಮಟ್ಟಿಗೆ ಬರುತ್ತೆ. ಹೌದು, ಹಾಗೆ ಅಂದ್ರೆ ಕವಿ ಯಾರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವನು ಎಷ್ಟು ಸೀರಿಯಸ್ ಇದ್ದಾನೆ, ಹಾಡಿನ ಬಗ್ಗೆ ಎಷ್ಟು ಸೀರಿಯಸ್ ಇದ್ದಾನೆ, ಕವಿತೆ ಬಗ್ಗೆ. ಹಾಡಿನ ಜನಪ್ರಿಯತೆಯ ನಡುವೆ ಕೂಡ ನಾನು ಕಾವ್ಯಕ್ಕೆ ವಿಮುಖನಾಗಲಿಲ್ಲ ಅಲ್ವಾ. ನನ್ನ ಅತ್ಯಂತ ಪಾಪ್ಯುಲರ್ ಸಾಂಗ್ಸು ಇವನ್ ಸಿನಿಮಾದ ಹಾಡುಗಳು ಅಲ್ವಾ, ಚಿನ್ನಾರಿ ಮುತ್ತ, ಆ ಹಾಡುಗಳು ಪಾಪ್ಯುಲರ್ ಆಗಿ ಇಡೀ ಕರ್ನಾಟಕದ ಎಲ್ಲ ಕಡೆ ಕೇಳ್ತಾ ಇತ್ತು. ಆಗ್ಲೂ ಕೂಡ ನಾನು ಸೀರಿಯಸ್ ಪೋಯಮ್ಸನ್ನು ಬರಿತಾ ಇದ್ದೆ ಜೊತೆಗೇನೆ. ಅಂದರೆ ಅದೊಂದು ಮನಸ್ಥಿತಿ. ಆಯ್ತಾ, ನೀವು ಹೀಗೆ ಅಂತ ಚೌಕಟ್ಟು ಹಾಕೊಳ್ಳಿಲ್ಲ. ಇಲ್ಲ, ನಾನು ಹಾಡೇ ಬರಿಬೇಕು, ಕವಿತೆ ಹಾಗೆ ಬರೀಬೇಕು ಏನಿಲ್ಲ. ನನ್ನ ಮನಸ್ಸಿಗೆ ಹೇಗೆ ಬರುತ್ತೋ ಹಾಗೆ ಬರದ್ರಿ. ಹಾಗೆ ಚಿನ್ನಾರಿ ಮುತ್ತಾನು ಬರದ್ರಿ, ಲೋಕದ ಕಣ್ಣಿಗೇನು ಬರದ್ರಿ, ಆ ನೀಲಿ ಕೊಳವನ್ನೂ ಬರದ್ರಿ. ಅದ್ರ ಜೊತೆಗೆ ಇರಬೇಕು ಇರುವಂತೆ ಆ ತಾತ್ವಿಕತೆ, ಆ ತತ್ವ ಎಲ್ಲಿಂದ ಬಂತು ಸರ್? ಆ ತತ್ವ ಆ ಥರ ಯಾಕೆ ನಿಮ್ಗೆ ಫಿಲಾಸಫಿಕಲ್ ಮತ್ತೆ ಮತ್ತೆ ಬರುತ್ತೆ? ಅದು ವಯಸ್ಸಾಗ್ತಾ ಸಹಜ. ಎಲ್ಲಿ ಸರ್ ನೀವು ಅದನ್ನ ಬರ್ದಾಗ ಎಲ್ಲಿ ವಯಸ್ಸಾಗಿತ್ತು? ಏನಂತ ಎಷ್ಟು ವರ್ಷ ಆಗಿದೆ ತಿಳ್ಕೊಂಡಿದ್ದೀರಾ? ಒಂದು 10 ವರ್ಷ ಆಗಿರ್ಬೋದು ಅಷ್ಟೇ ಅದು ಬರೆದು. ಇರಬೇಕು. ಹೌದು. ಆಮೇಲೆ ಅದನ್ನು ಕಂಪೋಸ್ ಮಾಡಿದ್ದು ರಾಘವೇಂದ್ರ ಬೀಜಾಡಿಯವರು. ಅವ್ರು ಹಾಡಕ್ಕೆ ಶುರು ಮಾಡಿ ಅದು ಯೂಟ್ಯೂಬ್ನಲ್ಲೆಲ್ಲ ಬರೋಕ್ಕೆ ಶುರು ಮಾಡಿದ್ದು ಒಂದು 2 ಇಯರ್ಸ್ ಆಗಿರ್ಬೋದು ಅಷ್ಟೇ. 45 ಲಕ್ಷ ಜನ ಅದನ್ನು ಈಗ ಕೇಳಿದ್ದಾರೆ. ಅಷ್ಟು ಪಾಪ್ಯುಲರ್ ಅದು. ಕೇಳ್ತಾನೆ ಇದ್ದಾರೆ, ಇನ್ನು ಕೇಳಿಸ್ಕೊತಾನೆ ಇದ್ದಾರೆ ಸರ್. ಆಮೇಲೆ ಈ ಬುದ್ಧನ ಬಗ್ಗೆ, ಅಲ್ಲಿ ನಿಮ್ಮ ಮನೇಲಿ ಒಂದು ವಿಶೇಷವಾದ ಬುದ್ಧ ಇದೆ ಸರ್. ನಾನು ಲಾಸ್ಟ್ ಟೈಮ್ ನಿಮ್ಮ ಮನೆಗೆ ಬಂದಾಗ ಅದರದ್ದು ಫೋಟೋ ಹಾಕಿದ್ದೆ. ಈ ಬುದ್ಧನ ಹಿಂದೆ ಒಂದು ಕತೆ ಇದೆ, ಯಾರಾದ್ರೂ ಹೇಳಿ ನೋಡೋಣ ಅಂತ ಹಾಕಿದ್ದೆ. ಸುಮಾರು ಜನ ಆ ಕಥೆನ ಹೇಳೋದಕ್ಕೆ ಪ್ರಯತ್ನ ಕೂಡ ಪಟ್ಟಿದ್ರು. ಕೆಲವ್ರಿಗೆ ಗೊತ್ತು ಆ ಘಟನೆ. ಈಗ ನಾವು ಆ ಬುದ್ಧನ ಆಮೇಲೆ ತೋರ್ಸೋಣಂತೆ. ನೀವು ಆ ಘಟನೆ ಹೇಳಿ ಸರ್, ಯಾಕಂದ್ರೆ ಬಹಳ ಪ್ರಮುಖವಾದ ಒಂದು ಘಟನೆ. ಅಂದ್ರೆ ಹೇಗೆ ಪತ್ರಿಕೋದ್ಯಮ ಮತ್ತು ಸಾಹಿತ್ಯ. ರವಿ ಬೆಳಗೆರೆ ಪರಿಚಯ ಉಂಟಲ್ಲ, ಹಾಯ್ ಬೆಂಗಳೂರು ರವಿ, ಅವರು ನನಗೆ ಬಹಳ ಆತ್ಮೀಯರು. ನನ್ನ ಕವಿತೆಗಳಂದರೆ ಬಹಳ ಹುಚ್ಚು ಅವರಿಗೆ. ಅದರಲ್ಲೂ ತೂಗುಮಂಚದ ಹಾಡುಗಳು, ಅಶ್ವಥ್ ಮಾಡಿದ ತೂಗುಮಂಚ, ಅದನ್ನು ರಾತ್ರಿ 12 ಗಂಟೆಗೆಲ್ಲ ಫೋನ್ ಮಾಡೋರು. ಅದನ್ನು ಕೇಳ್ತಾ, ನೋಡಿ ಸರ್ ಎಷ್ಟು ಚೆನ್ನಾಗಿದೆ, ಕೇಳಿ ಸರ್ ಅಂತ ನನಗೆ ಹೇಳೋರು. ಹಾಗಾಗಿ ಒಂದು ಆತ್ಮೀಯ ಒಡನಾಟ ಇತ್ತು. ಬಹಳ ಸೂಕ್ಷ್ಮ ಸಂವೇದಿ, ಕಾವ್ಯ ಸಂವೇದಿ. ನಿಮ್ಮ ಮಧುರೆಗೆ ಹೋದನು ಮಾಧವ, ಬರುವನೋ ಬಾರನೋ ಹೋದವ, ಅದು ಬಹಳ ಸಲ ಹೇಳೋರು ಅವರು. ಇದು ಮಧುರೆಗೆ ಹೋದನು ಮಾಧವ, ಓಕೆ, ಬರುವನೋ ಬಾರನೋ ಹೋದವ ಎಷ್ಟು ಚೆನ್ನಾಗಿ ಹೇಗ್ ಬಂತು. ಅವ್ರು ಯಾವಾಗ್ಲೂ ಮಾತಾಡೋರು. ಅವ್ರ ಪದ್ಯಗಳೆಲ್ಲ ಬಾಯಲ್ಲಿತ್ತು ಸರ್. ಹೌದು, ಎಲ್ಲ ಬಾಯಲ್ಲಿ ಹೇಳೋದು, ಕರೆಕ್ಟ್. ಸೊ ಒಂದು ಸರಿ ಹೋಗಿದ್ದೆ ಅವ್ರ ಆಫೀಸಿಗೆ, ಏನೋ ಕಾರಣಕ್ಕೆ, ಯಾರಿಗೋ ಸೀಟ್ ಬೇಕಾಗಿತ್ತು ಅವ್ರ ಸ್ಕೂಲಲ್ಲಿ. ಹೋಗಿದ್ದೆ, ನಾನು ಕರೆದು ಕೂಡಿಸಿ ಉಪಚಾರಗಳೆಲ್ಲ ಮಾಡಿ ಕಾಫಿ ಎಲ್ಲ ಕೊಟ್ಟರು. ಅಲ್ಲಿ ಬುದ್ಧನ ವಿಗ್ರಹ ಇತ್ತು. ನಾನು ಹೇಳಿದೆ, ರವಿ ಎಷ್ಟು ಚೆನ್ನಾಗಿದೆ ಇದು ಬುದ್ಧನ ವಿಗ್ರಹ, ತುಂಬ ಚೆನ್ನಾಗಿದೆಯಪ್ಪ ಅಂತ. ಹೌದಾ ಸರ್, ನಿಮ್ಗೆ ಇಷ್ಟ ಆಯ್ತಾ ಅಂದರು. ಹೌದು, ಇಷ್ಟ ಆಯಿತು. ನನ್ನ ಪಡೆ ನಾನು ಬಂದೆ ಮನೆಗೆ ಬಂದ್ರಿ ಮುಗಿಸ್ಕೊಂಡು. ರಾತ್ರಿ ಸುಮಾರು 9 ಗಂಟೆ ಇರ್ಬೋದು. ಒಂದು ಜೀಪ್ ಬಂತು, ಅವ್ರ ಸ್ನೇಹಿತರು ಕೆಲವರು ಇದ್ದದರಲ್ಲಿ. ಅವ್ರಿಗೆ ಬುದ್ಧನ ಎತ್ಕೊಂಡು ಬಂದು ನನಗೆ, ಇದು ನಿಮ್ಮ ಮಡಿಲಲ್ಲಿ ಇರಬೇಕು ಸರ್, ನೀವು ಬುದ್ಧಚರಣ ಬರಿತಾ ಇದ್ದೀರಿ, ಬುದ್ಧನ ನೀವು ಆ ಟೈಮಲ್ಲಿ ಬುದ್ಧಚರಣ ಬರಿತಾ ಅವ್ರಿಗೆ ಗೊತ್ತಿತ್ತು ಅದು. ಸೊ ನಿಮ್ಮಲ್ಲಿ ಇರೋದು ಹೆಚ್ಚು ಯುಕ್ತ ಇದು ಅಂತ ಹೇಳ್ಬಿಟ್ಟು ಯಜಮಾನರು ಕಳಿಸಿದ್ದಾರೆ.
ಹೀಗೆ ಎಂಥ ಒಂದು ಕಾವ್ಯ ಕೊಡುಗೆಯಾಗಿ ಅಪೂರ್ವ ಕೊಡುಗೆಯಾಗಿ ನನಗೆ ಸಿಕ್ಕಿದ್ದು ಈ ಬುದ್ಧನ ಅತ್ಯಂತ ಸುಂದರವಾದ ವಿಗ್ರಹ. ಬಹಳ ಸುಂದರವಾಗಿದೆ ಮತ್ತು ಬಹಳ ಒಳ್ಳೆ ಘಟನೆ ಸರ್ ಇದು. ಅಂದ್ರೆ ಒಂದು ಅಂದರೆ ಅವರ ಧಾರಾಳತನ ಎಷ್ಟಿದೆ, ಅವ್ರ ಧಾರಾಳತನ, ಕವಿ ಪ್ರೇಮ ಎಷ್ಟಿದೆ, ಕವಿ ಪ್ರೇಮ. ಅದನ್ನ ನೀವು ಯಾರು ಹೌದು ಯಾವ ಅಮೂಲ್ಯ ವಸ್ತುವನ್ನ ಇಷ್ಟಪಟ್ಟ ತಕ್ಷಣ ಅದನ್ನ ಕವಿ ಅವರು ಅದನ್ನ ಎಲ್ಲಿಂದಲೋ ತಗೊಂಡು ಬಂದಿದ್ದಾರೆ ಪಾಪ. ಈ ದೇಶದ್ದು ಆಗಿರ್ಲಿಕ್ಕಿಲ್ಲ ಸರ್, ಅದು ರಚನೆ ನೋಡಿದ್ರೆ ಹೌದು. ಈ ದೇಶದ್ದಾಗಿರ್ಲಿಕ್ಕಿಲ್ಲ. ಅದನ್ನ ಅಷ್ಟು ನೀವು ಮಧ್ಯಾಹ್ನ ಹೋಗಿ ಕೇಳಿದ್ದನ್ನ ರಾತ್ರಿ ಅಷ್ಟೊತ್ತಿಗೆ ನಿಮ್ಮ ಮನೆ ಕಳಿಸ್ಬಿಡಿ. ನೋಡಿ, ಅವ್ರು ಕಳಿಸ್ಬೇಕಾದ್ರೆ ಎಷ್ಟು ನನ್ನ ಬಗ್ಗೆ ಎಷ್ಟು ಪ್ರೀತಿ ಅವರಿಗೆ. ಹೌದು ಹೌದು. ಈಗ ಈ ಘಟನೆ ತುಂಬಾ ಚೆನ್ನಾಗಿದೆ ಸರ್. ಮತ್ತೆ ಸರ್, ನೀವು ಋತುವಿಲಾಸ ಬರೆದ್ರಿ. HS ನಮ್ಮ ರಾಘವೇಂದ್ರ ರಾವ್ ಅವರು ಮತ್ತೆ ಅವ್ರ ಮನೆಯವರು, ಅವರ ನಿರುಪಮ ಅವರ ಕಡೆಯಿಂದ ಬಂದ ಮಾತಿನಿಂದ ಅಲ್ಲಿಂದ ಹೊರಟು ನೀವು ಋತುವಿಲಾಸ ಬರೆಯೋದಕ್ಕೆ ಶುರು ಮಾಡಿದ್ರಿ. ಆಗ ಎಲ್ಲಿದ್ರಿ ಸರ್? ಆ ಪರಿಸ್ಥಿತಿ ಹೇಗಿತ್ತು? ನೀವು ಅದನ್ನ ಬರೆಯೋ ಪರಿಸ್ಥಿತಿ, ಮನಸ್ಥಿತಿ, ಮನೆ, ಈ ಮನೆ ಇತ್ತಾ? ಎಲ್ಲಿದ್ರಿ ನೀವು? ಈ ಮನೆ ಇರಲಿಲ್ಲ. ತ್ಯಾಗರಾಜ ನಗರದಲ್ಲಿ ಒಂದು ಸಣ್ಣ ಬಾಡಿಗೆ ಮನೆ. ಇದರ 10 ಅಂಶ ಕೂಡ ಇಲ್ಲ ಅದು. ಅಲ್ಲಿ ನಾವು 4 ಜನ ಮಕ್ಕಳು, ನಮ್ಮ ಅಜ್ಜಿಯರಿಬ್ಬರು, ನನ್ನ ಹೆಂಡತಿ, ನಾನು, ಇಷ್ಟು ಜನ ಇದ್ವಿ ಅಲ್ಲಿ. ಆಯ್ತಾ, ಒಬ್ಬರು ಅಡುಗೆ ಮನೆಗೆ ಹೋದ್ರೆ ಇನ್ನೊಬ್ರು ಹೊರಗಡೆ ಬರಬೇಕು, ಅಷ್ಟು ಚಿಕ್ಕದಾಗಿರುವಂಥ ಕಿಷ್ಕಿಂಧೆ ಅದು. ಅಲ್ಲಿ ಜಗಲಿ ಮೇಲೆ ಕೂತ್ಕೊಂಡು ಇಡೀ ಋತು ಸಂಹಾರವನ್ನು ಋತುವಿಲಾಸ ಅಂತ ಅನುವಾದ ಮಾಡಿದೆ. ಸಂಸ್ಕೃತಕ್ಕೆ ನನಗೆ ಅಷ್ಟೊಂದು ಹೆಚ್ಚಿನ ಪ್ರವೇಶ ಇರಲಿಲ್ಲ. ಆಗ ನನ್ನ ಸ್ನೇಹಿತರೊಬ್ಬರು ಇದ್ದರು, ಶ್ರೀರಾಮ್ ಭಟ್ರು ಅಂತ. ಆ ಶ್ರೀರಾಮ್ ಭಟ್ರ ಹತ್ರ ಹೇಳಿದೆ, ಇದನ್ನು ದಯವಿಟ್ಟು ನೀವು ನನಗೆ ಪಾಠ ಮಾಡಿ ಅಂತ. ಶ್ರೀರಾಮ್ ಭಟ್ರು ಋತು ಸಂಹಾರವನ್ನು ನನಗೆ ಪದಶಃ ವಿವರಿಸಿ ಪಾಠ ಮಾಡಿದರು. ಆಮೇಲೆ ಅದನ್ನು ಟಿಪ್ಪಣಿಗಳೆಲ್ಲ ಮಾಡಿಕೊಂಡು ಓದಬೇಕಾದ್ದೆಲ್ಲ ಓದ್ಕೊಂಡು ಒಂದೊಂದು ಋತುಗೂ ಒಂದೊಂದು ಲಯ, ಆ ಥರ ವಿಚಾರ ಮಾಡಿ ಋತುವಿಲಾಸವನ್ನು ಬರೆದೆ. ಇಲ್ಲಿ ನಮ್ಮಲ್ಲಿ ಕನ್ನಡದಲ್ಲಿ ಸಂಹಾರ ಅಂದರೆ ಅರ್ಥ ಬೇರೆ ಆಗುತ್ತೆ, ಸಂಸ್ಕೃತದಲ್ಲಿ ಸಂಹಾರ ಅಂದರೆ ಕಟ್ಟೋದು ಅಂತ. ಋತು ಸಂಹಾರ ಅಂದರೆ ಋತುಗಳ ಮಾಲೆ, ವಿರುದ್ಧ ಅರ್ಥನೇ ಇದೆಯಲ್ಲ ಸರ್, ಒಂದು ರೀತಿ ತದ್ ವಿರುದ್ಧ ಅರ್ಥ ಇದೆ. ಅದಕ್ಕೆ ನಾನು ಸಂಹಾರ ತೆಗೆದ್ಬಿಟ್ಟು ಋತುವಿಲಾಸ ಅಂತ ಮಾಡಿದೆ. ಅದು 2000 ಪ್ರತಿ ಹಾಕಿದ್ರು ಆಗ ಪಬ್ಲಿಷರ್. ಅಂಥದ್ದು ಈಗ 3 ಎಡಿಷನ್ಸ್ ಆಗೋಯ್ತಾಗ್ಲೇನೆ. ಮತ್ತೆ ಭಾಳ ಯಾವಾಗಲೂ ಕಣ್ ತುಂಬ್ಕೊಂಡ್ಬಿಡ್ತೀರಿ ನೀವು ಬೇಗ ಸ್ನೇಹಿತರು ಅಂದ್ಕೊಡ್ಲೆ. ಆ ಸ್ನೇಹದ ಬಗ್ಗೆ ಹೇಳಿ. ಅಂದರೆ ಒಂದು ಮನಸ್ಸಿನಲ್ಲಿ ಬೇರೆ ಬೇರೆ ಸ್ತರಗಳಿರುತ್ತೆ, ಆಯಿತಾ. ಒಂದು ಕಾಲದಲ್ಲಿ, ಒಂದು ಸಮಯದಲ್ಲಿ, ಯಾವುದೋ ಒಂದು ಹೊತ್ತಿನಲ್ಲಿ ಭಾಳ ಗಂಭೀರವಾದ ಮನಸ್ಥಿತಿ ಇರುತ್ತೆ. ಇನ್ನೊಂದು ಸಂದರ್ಭದಲ್ಲಿ ಒಂದು ಲಾಲಿತ್ಯದ ಮನಸ್ಥಿತಿ ಇರುತ್ತೆ. ಈಗ ನಾವು ಮನೆಯಲ್ಲಿ ನಮ್ಮ ಮನೆಯ ಜನರೊಂದಿಗೆ ಮಾತಾಡ್ತೀವಲ್ಲ, ಮಕ್ಕಳೊಂದಿಗೆ ಮಾತಾಡುವ ಭಾಷೆನೇ ಬೇರೆ, ನನ್ನ ಶ್ರೀಮತಿಯೊಂದಿಗೆ ಮಾತಾಡುವ ಭಾಷೆನೇ ಬೇರೆ, ಹಿರಿಯರೊಂದಿಗೆ ಮಾತಾಡುವ ಭಾಷೆನೇ ಬೇರೆ. ಅಂದರೆ ಭಾಷೆ ಬೇರೆ ಬೇರೆ ಸ್ತರ ಇರುತ್ತೆ ಅಂತ. ಹಾಗೆ ಬದುಕಿನಲ್ಲಿ ಕೂಡ ನಾವು ಯಾರ ಜೊತೆಗೆ ಮಾತಾಡ್ತೀವೋ ಅವರಿಗೆ ಹತ್ತಿರದ ಮನಸ್ಥಿತಿಯನ್ನು ಪಡಿತೀವಿ. ಪಡಿದೇ ಹೋದರೆ ಅವ್ರು ನಮ್ಗೆ ಹತ್ತಿರ ಆಗಲ್ಲ. ನಾನು ಮಕ್ಕಳ ಕವಿತೆ ಬರೀಬೇಕಾದ್ರೆ ಮಗುನೇ ಆಗಿಬಿಡ್ತೀನಿ. ಯಾರೋ ಹಿರಿಯರಿಗೆ ಮಾತಾಡಬೇಕಾದ್ರೆ ಹೇಗೆ ನಮ್ಮಲ್ಲಿ ಕೂಡ ಒಂದು ಗಂಭೀರವಾದ ಮನಸ್ಥಿತಿ ಬರುತ್ತಲ್ಲ, ಹಾಗೆ ಬಂದಿದ್ದುಂಟು. ಹೆಂಡತಿಯನ್ನು ಮಾತಾಡಬೇಕಾದ್ರೆ ಆ ಭಾಷೆಯ ಲಾಲಿತ್ಯನೇ ಬೇರೆ. ಸ್ನೇಹಿತರ ಜೊತೆ, ಸ್ನೇಹಿತರೊಂದಿಗೆ ಅಷ್ಟೇ ಅಲ್ವಾ. ಹಾಗೆ ನಾವು ವ್ಯವಹರಿಸುವ ಬೇರೆ ಬೇರೆ ವ್ಯಕ್ತಿಗಳ ಸಂಬಂಧ ಆ ವ್ಯಕ್ತಿತ್ವದ ಪ್ರಭಾವದಿಂದ ಬೇರೆ ಬೇರೆ ಸ್ತರಗಳನ್ನು ಪಡೆಯುತ್ತೆ. ಹಾಗಾಗಿ ಭಾವಗೀತೆ ಬರೆಯುವಾಗ ಒಂದು ಮನಸ್ಥಿತಿ, ಶ್ರೀ ಸಂಸಾರ ಬರೀಬೇಕಾದ್ರೆ ಮತ್ತೊಂದು ಮನಸ್ಥಿತಿ, ಹಕ್ಕಿ ಸಾಲು ಬರೀಬೇಕಾದ್ರೆ ಇನ್ನೊಂದು ಮನಸ್ಥಿತಿ, ಮಕ್ಕಳಿಗೆ ಬರೀಬೇಕು ಅಲ್ವಾ. ಹಾಗೆ ಒಂದೇ ರೀತಿ ಇರಲ್ಲ ಯಾವಾಗಲೂ. ಈ ಕೀರಂ ಮತ್ತು ನಿಮ್ಮ ನಡುವೆ ಅದು ಯಾವ ರೀತಿ, ಆದರೆ ಅದು ವೈಯಕ್ತಿಕ ಆಗಲಿಲ್ಲ ಅಂತ, ಅದು ಭಾಳ ಮುಖ್ಯ ಅಂತ. ಅದು ಸಾಹಿತ್ಯಿಕ ವಿಷಯದಲ್ಲಿ ನಮ್ಮ ನಡುವಿದ್ದಂಥ ಭಿನ್ನಾಭಿಪ್ರಾಯಗಳು ಇದೆ. ಅವ್ರದ್ದೇನು ಅಂದರೆ, ಋತು ಸಂಹಾರ ನಾನು ಅನುವಾದ ಮಾಡಿದ್ನಲ್ಲ, ನೀವು
ಋತು ಸಂಹಾರ ಯಾಕೆ ತಗೊಂಡ್ರಿ? ಅದಕ್ಕಿಂತ ಗಂಭೀರವಾದ ಕಾವ್ಯವನ್ನು ಮಾಡಬೇಕಾಗಿತ್ತು. ಅದು ಲಘುವಾದ ಕಾವ್ಯ, ಅದು ಋತು ವರ್ಣನೆಯನ್ನು ಮಾಡುವಂಥ ಕಾವ್ಯ. ಅದನ್ನ ಯಾಕೆ ಮಾಡಿದ್ರಿ ಅಂತ ಅವರು ಆಕ್ಷೇಪ ಮಾಡಿದರು. ನಾನು ಹೇಳಿದೆ, ಹೌದು ನನಗೆ ಗೊತ್ತು, ಋತು ಸಂಹಾರ ಅಂಥ ಶ್ರೇಷ್ಠವಾದ ಕಾವ್ಯ ಅಲ್ಲ ಅಂತ ಗೊತ್ತು, ಮೇಘದೂತಷ್ಟು ಶ್ರೇಷ್ಠವಲ್ಲ ಅಥವಾ ರಘುವಂಶ ಶ್ರೇಷ್ಠವಲ್ಲ ಅಂತ ಗೊತ್ತು. ಆದರೆ ಇದನ್ನು ಬರೆದಿರೋನು ಅದೇ ಕವಿ. ಒಬ್ಬ ಕವಿಯನ್ನು ಪೂರ್ತಿ ಅರ್ಥ ಮಾಡ್ಕೋಬೇಕಾದ್ರೆ ಆತ ಬರೆದಿರುವ ಎಲ್ಲ ಕಾವ್ಯಗಳನ್ನು ನಾವು ಗಮನ ಬಿಟ್ಟು ಓದಿ ಆಮೇಲೆ ಕಾವ್ಯ ವ್ಯಕ್ತಿತ್ವವನ್ನು ಗ್ರಹಿಸಬೇಕು. ಹಾಗಾಗಿ ನಾನು ಋತುವಿಲಾಸವನ್ನು ಕೊಟ್ಟಿದ್ದು ಕನ್ನಡಕ್ಕೆ ಭಾಳ ಉಪಯುಕ್ತವಾದದ್ದು ಅಂತ ನನ್ನ ವಾದ. ಹೀಗೆ ವಾಗ್ವಾದ ಇತ್ತು ಹೊರತಾಗಿ ವೈಯಕ್ತಿಕವಾಗಿ ಏನಿಲ್ಲ. ವೈಯಕ್ತಿಕವಾಗಿ ನನ್ನ ಕಂಡ್ರೆ ಅವ್ರಿಗೆ ಬಹಳ ಪ್ರೀತಿ. ಯಾವಾಗಲೂ ಕವಿಗಳೇ ಅಂತ ಲೆಕ್ಕ ಕೂಗೋರವರು. ಎಲ್ಲರೂ ಸಿಕ್ಕರೆ ಗಾಂಧಿ ಬಜಾರ್ನಲ್ಲಿ ಏನು ಮಾಡಿದ್ರು ಬಿಡ್ತಿರ್ಲಿಲ್ಲ. ಮನೆಗೆ ಕರ್ಕೊಂಡು ಹೋಗೋರು. ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ವಿದ್ಯಾರ್ಥಿ ಭವನ ದೋಸೆ ತರಿಸ್ತೀನಿ, ನೀವು ಕವಿಗಳು ತಿನ್ನಲೇಬೇಕು ಅಂತ. ವಿದ್ಯಾರ್ಥಿ ಭವನದ ದೋಸೆಯನ್ನು ಪಾರ್ಸಲ್ ತರಿಸಿ, ನಾನು ಅವರು ಮಾತ್ರ ಅಲ್ಲ, ಅಲ್ಲಿ ಬಂದಿದ್ದಂಥ ಅವರ ಸ್ನೇಹಿತರು ಅಭಿಮಾನಿಗಳು ಬೇಕಾಷ್ಟು ಜನ ಇರೋರು. ಯಾವಾಗಲೂ ಅವರು ಒಂಟಿಯಾಗಿದ್ದದೇ ಇಲ್ಲ, ಎಲ್ರಿಗೂ ದೋಸೆ ಸಮಾರಾಧನೆ. ಒಂದು ದಿವಸ ಅಂತೂ ನನಗೆ ನೆನಪಿದೆ, ಮರೆಯೋಕ್ಕಾಗಲ್ಲ ಅದನ್ನು. ಸಿಕ್ಬಿಟ್ಟೆ ನಾನು ಅವರಿಗೆ, ಬಿಡಲಿಲ್ಲ. ನಿಮಗೆ ಮಾತಾಡೋದಿದೆ ಬನ್ನಿ ಕವಿಗಳೇ ಅಂತ ಕರ್ಕೊಂಡು ಹೋಗ್ಬಿಟ್ರು. 10 ಆಯಿತು, 11 ಆಯಿತು, ಬಿಡ್ತಾ ಇಲ್ಲ ವ್ಯಕ್ತಿ. ಅದಕ್ಕೆ ಕಿರಮ್ ಮನೇಲಿ ಗಾಬರಿ ಆಗ್ತಾರಪ್ಪ, ಬರ್ತೀನಿ ನಾನು. ಹಾಂ ಸರಿ ಸರ್ ಹೊರಡಿ. ಏನು ಅಂಗಡಿ, ನಾನು ಸ್ವಲ್ಪ ಬರ್ತೀನಿ, ಕಳ್ಸೋದಕ್ಕೆ ಬರ್ತೀನಿ ಅಂತ ಅಂಗಡಿ ಹತ್ರ ಬಂದರು. ನಾನು ಅಡಿಕೆ ತೊಗೊಂಡೆ, ಇಲ್ಲಿ ಸ್ವಲ್ಪ ಅಡಿಕೆ ಕೊಡಪ್ಪ, ಬಣ್ಣದ ಅಡಿಕೆ ಅಂತ. ಅದಕ್ಕೆ ಅವರು, ಕವಿಗಳು ಕೇಳ್ತಾ ಇದ್ದಾರೆ, ಅದರಿಂದ ನೀನು 1/4 kg ಅಡಿಕೆ ಕೊಡೋರಿಗೆ. ಸರ್ ಅಷ್ಟೊಂದು ತಗೊಂಡು, ಅದೆಲ್ಲ ಅಷ್ಟು ಇಷ್ಟು ಹೇಳಲೇಬೇಡಿ, ನೀವು ತಗೊಳ್ಬೇಕಷ್ಟೇ. ಕಟ್ಟಿಸ್ಬಿಟ್ರು ಅವರು. 1/4 kg ಅಡಿಕೆ ಎಷ್ಟು ಬೆಲೆ ಇರ್ಬೋದು ನೋಡಿ ಅದು. ಆಮೇಲೆ ಆಯಿತು, ಥ್ಯಾಂಕ್ಸ್ ಕಿರಮ್, ಬರ್ತೀನಿ ಅಂತ ಹೇಳಿ ಹೊರಟೆ. ನಾನು ಮನೆಗೆ ಹೋಗಿ ಸೇರಿದೆ. ತ್ಯಾಗರಾಜ ನಗರದಲ್ಲಿ ಮನೆ ಇತ್ತು, ಗಾಂಧಿ ಬಜಾರಿಂದ ಅಲ್ಲಿ ಮನೆಗೆ ಹೋಗಿದ್ದೀನಿ. ಮನೆಗೆ ಹೋಗಿ ಊಟ ಆಗ ನನ್ನ ಹೆಂಡತಿ ಪಾಪ ಯಾವತ್ತೂ ಕೇಳಿದವಳಲ್ಲ, ಯಾಕೆ ತಡ ಅಂತ, ಏನೋ ರಾಜಕಾರಿ ಇರುತ್ತೆ ಅಂತಲೇ ಭಾವಿಸೋದವಳು. ಸರಿ ಅಂತ ಊಟ ಮಾಡಿಕೊಂಡು, ಊಟ ಮಾಡ್ತಿದ್ದೀನಮ್ಮ, ಮೊಸರನ್ನಕ್ಕೆ ಬಂದಿದ್ದೀನಿ. ಹೊರಗಡೆ ಟ್ಯಾಪ್ ಟಪ್ ಟಕ್ ಟಪ್. ಯಾರದು ಅಂದರೆ ನಾನು, ಕಿರಮ್. ಹೊರಗೆ ಬಂದು ಬಾಗಿಲು ತೆಗೆದು, ಯಾಕೆ ಬಂದ್ರಿ ಕಿರಮ್ ಮತ್ತೆ? ಅಲ್ಲ, ಕವಿಗಳು ನೇರವಾಗಿ ಮನೆ ತಲುಪಿದ್ರೋ ಇಲ್ವೋ ನೋಡಬೇಕಾಗಿತ್ತು. ಈ ಥರದ ಸ್ನೇಹಶೀಲ ವ್ಯಕ್ತಿತ್ವ, ಚೆನ್ನಾಗಿದೆ ಸರ್ ಇದು. ಪ್ರೇಮಲ ಸ್ವಭಾವ. ಹೀಗಿಂತ ಅನೇಕ ದಿನಗಳನ್ನು ಕಳೆದ್ವಿ. ನನಗೆ ಅವ್ರು ಎಷ್ಟು ಪುಸ್ತಕ ಕೊಟ್ಟು ಓದಿಸ್ಯಾರಂದರೆ ಅದು ಅಸಂಖ್ಯ. ಅತ್ಯುತ್ತಮವಾದ ಕವಿತೆ ಇಂಗ್ಲೀಷ್ನಲ್ಲಿದ್ದರೆ ಅಂತ, ನೀವು ಮೂರ್ತಿ ನೀವು ಓದಿ ಇದನ್ನು ಅಂತ ಕೊಡೋದು. ಹೀಗೆ ನನಗೆ ಗೋವಿಂದರಾಯರು, ಕಿರಮ್ ನಾಗರಾಜು, ದಿವಾಕರು, ಈ 3-4 ಜನ ಸ್ನೇಹಿತರು ನನ್ನ ಪ್ರಪಂಚವನ್ನು ದೊಡ್ಡದು ಮಾಡಿದ್ರು. ಸಾಹಿತ್ಯದ ಪ್ರಪಂಚ. ಈ ರಾಜರ ಕಾಲದಲ್ಲೆಲ್ಲ ಸರ್ ಕವಿಗಳಿದ್ರೆ ಅವರಿಗೆ ಉಂಗುರ, ಹಾರ, ಬೇಕಾದಷ್ಟು ಬೇರೆ ಬೇರೆ ತರದ ಆ ಥರದ ಉಡುಗೊರೆಗಳೆಲ್ಲ ಸಿಗ್ತಾ ಇತ್ತು. ಅದು ನಿಮಗೆ ತುಂಬಾ ಪ್ರೀತಿ ಸಿಕ್ಕಿದೆ ಅಂತ, ಬೆಲೆ ಕಟ್ಟಕ್ಕೆ ಪ್ರೀತಿ ಸಿಕ್ಕಿದೆ, ಸ್ನೇಹಿತರು ಪ್ರೀತಿ. ಅಡಿಕೆ ಮೂಲಕ, ಎಲೆ ಮೂಲಕ, ದೋಸೆ ಮೂಲಕ ಅಷ್ಟು ಮುಗ್ಧರು ಅವರು. ಒಂಥರ ಸಿಕ್ಕಾಪಟ್ಟೆ ಓದ್ಕೊಂಡಿದ್ರು, ವೆರಿ ವೆಲ್ ರೆಡ್. ಆದ್ರೂ ಆ ಇನ್ನೋಸೆನ್ಸ್ ಇತ್ತು ಅವರಿಗೆ, ಮಗು ಮಾದರಿಯ ಮುಗ್ಧತೆ ಇತ್ತು. ಹಾಗಾಗಿ ನನಗೆ ಯಾವಾಗಲೂ ನಿಮ್ಮ ನಾಟಕಗಳ ಬಗ್ಗೆನೂ ಮಾತಾಡ್ಬೇಕಂತ ಅನ್ಸುತ್ತೆ. ಯಾಕಂದ್ರೆ ನಿಮ್ಮ ನಾಟಕಗಳಿದೆಯಲ್ಲ, ಅದ್ರದ್ದು ವಿಶೇಷತೆ ಏನು ಅಂದ್ರೆ ಕೆಲವು ಯಾವ ವಯೋಮಾನದವರು ಬೇಕಾದ್ರೂ ಮಾಡಬಹುದು. ಕಂಸಾಯಣ ನಮ್ಮ ಮೈಸೂರಿನ ಅರಿವು ಶಾಲೆನಲ್ಲಿ 1 ವರ್ಷ ಮಕ್ಕಳು ಮಾಡಿದ್ರು, ಇನ್ನೊಂದು ವರ್ಷ ದೊಡ್ಡವ್ರು ಮಾಡಿದ್ರು. ನನಗೆ ಬಹಳ ಖುಷಿ ಆಯ್ತು, ಮತ್ತೆ ಕಲಿಯುವಂಥದ್ದಿದೆ ಅದರಲ್ಲಿ ಅಂತ. ಅಂದ್ರೆ ಒಂದು ಸ್ಕ್ರಿಪ್ಟನ್ನ ಮಕ್ಕಳು ದೊಡ್ಡವರು ಇಬ್ಬರೂ ಮಾಡ್ಬೋದಾದಂತಹ ಒಂದು ಆ ಹೊಂದಾಣಿಕೆಯ ಗುಣ ಆ ಸ್ಕ್ರಿಪ್ಟ್ಗಿದೆ ಅಂತ. ನಿಮ್ಮ ನಾಟಕ ಬರೀಬೇಕು ಅನ್ನೋ ಇದು ಎಲ್ಲಿಂದ ಶುರು ಆಯ್ತು? ನಾಟಕ ನಾನು ಬರೆದಿರಲಿಲ್ಲ. ನಾನು ಅರ್ಧ ವಯಸ್ಸಿನ ತನಕ ನಾಟಕ ಬರೆದಿರಲಿಲ್ಲ. ಆಮೇಲೆ ಪೂತಿನ ಮನೆಗೆ ಒಂದು ಸರಿ ಹೋದಾಗ ಪೂತಿನ ಕೇಳಿದ್ರು, ಏನಪ್ಪ ಮೂರ್ತಿ, ನೀನು ನಾಟಕ ಬರೆದಿದೀಯಾ? ಇಲ್ಲ ಸರ್, ನಾಟಕ ಬರೀಬೇಕು. ನಿಜವಾದ ಸವಾಲು ನಾಟಕನೇ. ಕವಿತೆ ಬರೆಯುವಾಗ ಒಂದು ಮನೋಧರ್ಮ, ನಾಟಕ ಬರೆಯುವಾಗ ನಾನಾ ಮನೋಧರ್ಮ.
ರಾಮನೂ ಆಗಬೇಕು, ರಾವಣ ಆಗಬೇಕು, ಮಂಡೋದರಿ ಆಗಬೇಕು, ಆಂಜನೇಯನೂ ಆಗಬೇಕು. ಎಷ್ಟು ಕಷ್ಟ ನೋಡು. ಪ್ರಶ್ನೆ ಕೇಳೋ ಪಾತ್ರನೂ ನೀವೇ ಬರೀಬೇಕು, ಉತ್ತರ ಕೊಡೋ ಪಾತ್ರ ನೀನೇ ಬರೀಬೇಕು. ಅಂದರೆ ರಾಮನನ್ನು ಚಿತ್ರಿಸುವ ಮನಸ್ಸೇ ರಾವಣನನ್ನು ಚಿತ್ರಿಸೋಕೆ ಸಮರ್ಥವಾಗಿರಬೇಕು. ಒಂದಕ್ಕೊಂದು ಅರ್ಥಾತ್ ಸಂಬಂಧ ಇಲ್ಲ. ಅದರಿಂದ ನಾಟಕ ಸವಾಲು. ವಿರುದ್ಧವಾದಂಥ ಚಿಂತನೆಗಳನ್ನು ಕೂಡ ಮುಖಾಮುಖಿ ಮಾಡಿ ಒಂದು ಸಂಘರ್ಷವನ್ನು ಏರ್ಪಾಡು ಮಾಡಿದೆ. ಅದಕ್ಕೆ ನಾಟಕ ಬಹಳ ಮುಖ್ಯ. ಕವಿಯಾದವನು ನಾಟಕ ಬರೆದು ಪ್ರೂವ್ ಮಾಡ್ಕೋಬೇಕು ತಾನು ಒಳ್ಳೆ ಲೇಖಕ ಅಂತ. ಪೂತಿನ ಅವ್ರು ಹೇಳಿದ ಮೇಲೆ ಹೆಜ್ಜೆಗಳು ನಾಟಕ ಬರೆದೆ, ಚಿತ್ರಪಟ ನಾಟಕ ಬರೆದೆ. ಅದೆಲ್ಲ ಭಾಳ ಇಷ್ಟಪಟ್ಟರು ನರಸಿಂಹಾಚಾರ್ಯರು. ಬಿ ಜಯಶ್ರೀ ಅವರು ಚಿತ್ರಪಟ ಮಾಡಿದಾಗ ಜನಸಂದಣಿ ಅಂದರೆ ಹಾಗೆ ಈಗಲ್ಲ. ಅದೇ ಥರ ಅಳಿಲ್ ರಾಮಾಯಣ ಮಾಡಿದಾಗ ಬಿ ವಿ ಕಾರಂತರು ಡೈರೆಕ್ಟ್ ಮಾಡಿದ್ರು. ಕಲಾಕ್ಷೇತ್ರ ತುಂಬಿ ತುಳುಕ್ತಾ ಇತ್ತು. ಮಕ್ಕಳಿಗೆ ಬರೋ ನಾಟಕ ಮಕ್ಕಳಿಗೆ ಬರದೆ, ದೊಡ್ಡವರಿಗೆ ಬರದೆ, ಆಯಿತಾ. ಆ ಕಾರಂತ ಹೇಳ್ತಾ ಇದ್ರು ಒಂದು ಮಾತು ನೋಡಿ, ನಿಮ್ಮ ನಾಟಕದಲ್ಲಿ ಕಾವ್ಯ ಇರುತ್ತೆ, ಕಾವ್ಯದಲ್ಲಿ ನಾಟಕ ಇರುತ್ತೆ ಅಂತ ವಿಶಿಷ್ಟವಾದಂಥ ಲೇಖಕ ನೀವು ಅಂತ ಕಾರಂತರು ಹೇಳ್ತಾ ಇದ್ರು. ಹೌದು ಅನ್ಸುತ್ತೆ ಸರ್. ಈಗ ನಾವು ಆಗ್ಲೇ ಮಾತಾಡಿದ್ವಲ್ಲ, ಆ ನೀಲಿ ಕೊಳವನ್ನು, ಆ ಕಪ್ಪು ಹುಡುಗಿ ಹಾಡು, ಅದರಲ್ಲೂ ಒಂದು ನಾಟಕನೂ ಇದೆ ಅಲ್ಲಿ. ಹೌದು, ಒಂದು ನಾಟಕೀಯತೆ, ಕಥೆ, ನಾಟಕೀಯತೆ ಎಲ್ಲವೂ ಇದೆ. ನಮಗೆ ನನ್ನ ಭಾಗ್ಯ ಅದು. ಕಾರಂತರು, ಜಯಶ್ರೀ ಅವರು, ಪ್ರೇಮ ಕಾರಂತರು, ಸುರೇಂದ್ರನಾಥ್ ಅವರು, ಶ್ರೀಪಾದ್ ಭಟ್ರು, ಸೂರಿ ಅವರು, ಎಲ್ಲರೂ ಇವ್ರನ್ನ ಕನ್ನಡದ ಅತ್ಯಂತ ಶ್ರೇಷ್ಠ ನಿರ್ದೇಶಕರೆಲ್ಲ ನನ್ನ ನಾಟಕಗಳನ್ನು ಮಾಡಿದ್ದಾರೆ. ಭಾಗ್ಯನೇ. ನೀವು ಪ್ರೇಮ, ವಿರಹ ಅದನ್ನೆಲ್ಲ ಬಹಳ ತೀವ್ರವಾಗಿ ಬರೆದವರು ನಿಮ್ಮ ಕವಿತೆಗಳಲ್ಲಿ. ಆದರೆ ನಿಜದಲ್ಲಿ ನೀವು ಈಚೆಗೆ ಒಂದು ಹಾಡಿನ ಕಾರ್ಯಕ್ರಮದಲ್ಲಿ ನಿಮ್ಮ ಶ್ರೀಮತಿಯವ್ರ ಬಗ್ಗೆ ಒಂದು ಹಾಡನ್ನು ಬರೆದ್ರಿ. ಏನು ಲಂಕೇಶ್ ನಿಮ್ಮ ಬಗ್ಗೆ ಹೇಳ್ತಾ ಇದ್ರಂತೆ, ಅವ್ರಿಗೆ ಸ್ವಲ್ಪ ಸುಡಬೇಕು, ಅವಾಗ ಇನ್ನೂ ಚೆನ್ನಾಗಿ ಬರೀತಾರೆ ಅಂತ. ಆದರೆ ಅದು ನಿಜ ಅನ್ಸುತ್ತಾ ಸರ್? ಅಂದರೆ ಕಾವ್ಯ ನಮ್ಮನ್ನು ಸುಟ್ಟುರಿವ ಬೆಳಕ ನಿಜವಾಗ್ಲೂ ನಿಮಗೆ ಈಗೇನು ಅನ್ಸುತ್ತೆ, ಇವತ್ತಿನ ಮನಸ್ಥಿತಿ? ನಿಜ, ಲಂಕೇಶ್ ಹೇಳಿದ್ದು ನಿಜ. ಆದರೆ ನೀವು ಆಗ್ಲೂ ಚೆನ್ನಾಗೇ ಬರೆದಿದ್ದೀರಲ್ಲ. ಬರೆದಿದ್ದೆ, ಅದು ಬೆಳಕೆ ಅಲ್ವಾ? ಸಾಲದು. ಅತ್ಯುತ್ತಮವಾದ ಪ್ರಖರವಾದ ಬೆಳಕು ಬರಬೇಕಾದ್ರೆ ನಮ್ಮನ್ನು ಸುಡಬೇಕು, ಸ್ವತಃ ನಾವು ದಹನಕ್ಕೆ ಒಳಗಾಗಬೇಕು ಅಂತ ಅಲ್ಲಾಡಿಸ್ಬೇಕು ನಮ್ಮನ್ನು. ಅಂಥ ಎಕ್ಸ್ಪೀರಿಯನ್ಸ್ ಆದಮೇಲೆ ಬರೋ ಕಾವ್ಯನೇ ಬೇರೆ. ಈಗ ನನ್ನ ಹೆಂಡತಿ ತೀರ್ಕೊಂಡ್ಮೇಲೆ ನಾನು ಬುದ್ಧಚರಣ ಬರೆದಿದ್ದು. ಇಡೀ ಬುದ್ಧಚರಣ ಕಾವ್ಯ ಬುದ್ಧನ ಬಗ್ಗೆ ಬರೆಯುವಾಗ ಜಗತ್ತೆಲ್ಲ ದುಃಖಮಯವಾಗಿದೆ ಅಂತ ಬುದ್ಧ ಹೇಳಿದ ಮಾತು ಇದೆಯಲ್ಲ, ನನ್ನ ಖಾಸಗಿ ಮಟ್ಟದಲ್ಲಾದರೂ ನನ್ನ ಅನುಭವಕ್ಕೆ ಬಂತು. ಹಾಗಾಗಿ ಬುದ್ಧನ ಬಗ್ಗೆ ಬರೆಯುವ ಯೋಗ್ಯತೆಯನ್ನು ನಾನು ಪಡ್ಕೊಂಡೆ ಅಲ್ವಾ. ಇಲ್ಲದ್ರೆ ಅವನ ಹತ್ತಿರ ಕೂಡ ಹೋಗೋಕ್ಕಾಗ್ತಿರ್ಲಿಲ್ಲ. ಅಂದರೆ ನಮ್ಮ ತೀವ್ರವಾದ ಗಾಢವಾದ ಅಲುಗಿಸುವಂಥ ಅನುಭವ ಆದಾಗ ಎದೆಯಿಂದ ಉಕ್ಕಿ ಬರುತ್ತೆ ಭಾವಗಳು. ಹಾಗೆ ಬಂದದ್ದು ಬುದ್ಧಚರಣ. ನೋವು ಅನ್ನೋದು ಅರಿವು ಅಂತೀರಿ? ಹೌದು, ನೋವು ಅರಿವು ಆಗಬೇಕು. ಆದರೆ ಅದು ಅದಕ್ಕೆ ಹೇಳ್ತಾರೆ ನೋಡಿ, ಅವನು ಗಾಯದಿಂದಲೇ ನಮ್ಮ ಬೆಳಕು ಹೊರಗೆ ಬರುತ್ತೆ ಅಂತ. ನಾವು ಪಟ್ಟ ಗಾಯದಿಂದ. ಅದಕ್ಕೆ ನೀನು ನೋವನ್ನು ಅನುಭವಿಸಿದಲ್ಲದೆ ಕವಿತೆಯನ್ನು ಬರೆಯಲಾರೆ ಅಂತ. ಕವಿ ಅಂದರೆ ಅರ್ಥನೇ ಅದು, ದುಃಖವನ್ನು ಹಿಂಬಾಲಿಸುವವನು ಅಂತ. ರುದಿತಾನುಸಾರಿ ಕವಿ. ರುದಿತ ಅಂದರೆ ಕಣ್ಣೀರು, ದುಃಖ, ಅಳು. ಯಾರು ಅಳುವನ್ನು ಹುಡುಕೊಂಡು ಹೋಗ್ತಾರೋ ಹಿ ಬಿಕಮ್ಸ್ ಎ ಪಾಯಿಟ್. ಇದು ವಾಲ್ಮೀಕಿ ಹೇಳಿದ್ದು. ಕವಿ ಅಂದರೆ ರುದಿತಾನುಸಾರಿ ಅಂತ. ನಿಜ, ಎಲ್ಲಿ ದುಃಖ, ಶೋಕ, ಕಣ್ಣೀರು ಇರುತ್ತೋ ಅಲ್ಲಿ ಕಾವ್ಯ ತನಗೆ ಸಹಜ ಹುಟ್ಟುತ್ತೆ. ಶೋಕ ಅನ್ನೋದು ಆಮೇಲೆ ಶ್ಲೋಕವಾಗುತ್ತೆ. ರಾಮಾಯಣದಲ್ಲಿ ಆದ ಹಾಗೆ ವಾಲ್ಮೀಕಿ ಶೋಕ ಅನ್ನೋದು ಶ್ಲೋಕವಾಯಿತು ನೋಡಿ, ಒಂದು ಲಾವತ್ ಬಂತದಕ್ಕೆ. ಹೌದು. ಸೊ ಎಲ್ಲ ಮಹಾಕಾವ್ಯಗಳ ಹಿಂದೆ, ಎಲ್ಲ ಮಹತ್ವದ ಕವಿತೆಗಳ ಹಿಂದೆ ಅಥವಾ ಕೃತಿಗಳ ಹಿಂದೆ ಗಾಢವಾದ ವಿಷಾದ ಇರುತ್ತೆ. ಈವನ್ ಅಷ್ಟೆಲ್ಲ ಉಬ್ಬರ ಆರ್ಭಟಗಳ ನಡುವೆ ಮಹಾಭಾರತದಲ್ಲಿ ಕೊನೆಯಲ್ಲಿ ಬರೋದೇನು? ಶಾಂತಿ. ಇಷ್ಟೆಲ್ಲ ಅರ್ಥ ಏನು ಬದುಕಿಗೆ? ಎಲ್ಲ ಹೋಯ್ತಲ್ಲ, ಕೊನೆಗೆ ಉಳಿದದ್ದೇನು? ಸ್ವರ್ಗಾರೋಹಣ ಪರ್ವ ಶುರುವಾಗುತ್ತೆ. ಪಾಂಡವರು ದ್ರೌಪದಿ ಸಮೇತ ಜೀವಂತ ಸ್ವರ್ಗಕ್ಕೆ ಹೊರಟ್ಬಿಡ್ತಾರೆ. ಏನು ಇಲ್ಲ ಇಲ್ಲಿ, ಭೂಮಿ ನಶ್ವರ ಅಂತ. ಅಂದರೆ ಆ ಅರಿವು ಬರಬೇಕಾದ್ರೆ ಎಷ್ಟು ಹೋರಾಟ ಮಾಡಿದರು ಅವರು ರಾಜ್ಯಕ್ಕೋಸ್ಕರ ಅಲ್ವಾ.
ತಮ್ಮ ಹೆಂಡತಿಯ ಮಾನ ಕಾಪಾಡೋಕ್ಕೋಸ್ಕರ ಎಷ್ಟು ಏನು ಅಲ್ವಾ, ಅದೆಲ್ಲದರ ಕೊನೆ ಏನಪ್ಪ ಅಂದರೆ ಏನೂ ಇಲ್ಲ ಅಂತ. ಎಲ್ಲ ಇದೆ ಅನ್ನೋದ್ರ ಕೊನೆ ಏನೂ ಇಲ್ಲ ಅನ್ನುವಂಥದ್ದು. ಸೊ ಕೊನೆಗೆ ಓ ದೇವರೇ ಇದೆಲ್ಲದರ ಅರ್ಥವೇನು ಅಂತ ನಾಟಕದಲ್ಲಿ ಬರೋ ಹಾಗೆ ನಿಮಗೇನು ಅನ್ಸುತ್ತೆ ಸರ್ ಈ ಕ್ಷಣಕ್ಕೆ ಈ ಬದುಕನ್ನು ವಾಪಸ್ ತಿರುಗಿ ನೋಡಿದ್ರೆ ಇದೆಲ್ಲದರ ಅರ್ಥವೇನು ಅಂತ ಕೇಳಿದ್ರೆ ಏನು ಉತ್ತರ ಹೊಳಿಬಹುದು? ಈಗ ಕಷ್ಟ ಉತ್ತರ ಅಂತ ಅನ್ನೋದು ಶಬ್ದಗಳನ್ನು ಆಶ್ರಯಿಸಿ ಹೊರಗೆ ಬರುವಂಥ ಒಂದು ಸಂಗತಿ. ಅದರಿಂದ ಆ ಗಳಿಗೆಯಲ್ಲಿ ಆ ಕ್ಷಣದಲ್ಲಿ ನನ್ನ ಮನಸ್ಸಲ್ಲಿ ಯಾವ ಥರದ ಪದಗಳು ಮೂಡ್ತವೋ ಆ ಪದಗಳು ಅದನ್ನು ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತವೆ. ಅರ್ಥವನ್ನು, ಬದುಕಿನ ಅರ್ಥ ಏನು ಅಲ್ವಾ. ನನ್ನ ನಾಯಕರು ಯೋಚನೆ ಮಾಡ್ತಾರೆ, ಅಥವಾ ಬದುಕಿನ ಅರ್ಥ ನಮ್ಮ ವೈಯಕ್ತಿಕ ಅನುಭವವನ್ನೇ ಆಧರಿಸಿದ್ದ ಅಥವಾ ಸಾರ್ವತ್ರಿಕವಾದ? ವೈಯಕ್ತಿಕ ಅನುಭವವನ್ನೇ ಆಧರಿಸಿ ಸಾರ್ವತ್ರಿಕವಾಗುವಂಥದ್ದು. ನಾನು ಎಷ್ಟು ಖಾಸಗಿಯಾಗಿದ್ದೀನಿ ಅಂದರೆ ಅದು ಅಷ್ಟು ಪಬ್ಲಿಕ್ ಆಗೋದು. ಪಬ್ಲಿಕ್ ಆಗೋದೇ ಕಲೆಯಾದಾಗ. ನಮ್ಮ ಖಾಸಗಿ ಕಲೆ ಆದಾಗ ದೈನಿಕ ದಿನಚರಿ ಆಗಿರುತ್ತೆ. ಆ ದಿನಚರಿ ಎಲ್ಲರಿಗೂ ಓದಬಲ್ಲ ಕೃತಿಯಾದರೆ ಅದು ಇಟ್ ಬಿಕಮ್ಸ್ ಲಿಟ್ರೇಚರ್. ಪಬ್ಲಿಕ್ ಆಗಿ ಇದನ್ನು ಪ್ರೆಸೆಂಟ್ ಮಾಡಬಹುದಾ ಅನ್ನೋದು ಕ್ವಶನ್. ನಾವು ಬರೆದದ್ದನ್ನು ಇದನ್ನು ನಾನು 1000 ಜನದ ಮುಂದೆ ಇಡ್ಬೋದಾ ಅಂತ. ಇಡ್ಬೋದು ಅಂದರೆ ಅದು ಕವಿ, ಅದು ಕವಿತ್ವ. ಇಡಬಾರ್ದು ಅಂದರೆ ಅದು ಡೈರಿ ಅಷ್ಟೇ. ಅಂದರೆ ದಿನಚರಿಯಿಂದ ದಾಟಿಕೊಂಡು ಎಲ್ಲರ ಸ್ವತ್ತಾಗುವಂಥ ಸಾರ್ವತ್ರಿಕತೆಯನ್ನು ಉತ್ತಮವಾದ ಕವಿತೆ ಪಡೆಯುತ್ತೆ. ಕವಿತೆ ಒಂದೇ ಅಲ್ಲ, ಎಲ್ಲಾನು ಅಂತ ಹೇಳಿ ಇಲ್ಲ, ನಾನು ಕವಿಯಾದ್ರಿಂದ ಕವಿತೆ ಅಂತ ಅಲ್ಲ, ಹಾಗೇನಿಲ್ಲ ಸರ್. ನೀವು ಕವಿ ಮಾತ್ರ ಅಲ್ಲ, ನಾಟಕಕಾರ ಕೂಡ ಹೌದು, ಗದ್ಯದಲ್ಲೂ ಸಿನಿಮಾ ಡೈರೆಕ್ಟರ್ ಕೂಡ ಹೌದು ಸರ್ ನೀವು. ಸಿನಿಮಾದಲ್ಲೂ ನನಗೆ ಮೊದಲಿಂದಲೂ ಆಸಕ್ತಿ. ನಾನು ಚಿಕ್ಕವನಿದ್ದಾಗಲೂ ಕೂಡ ಸಿನಿಮಾಗಳು ನೋಡ್ತಾ ಇದ್ದೆ. ನಮ್ಮ ಊರಿನ ಟೆಂಟಲ್ಲಿ. ಯಾವ್ದು ಸರ್ ನಿಮ್ಮ ಫೇವರೆಟ್ ಸಿನಿಮಾ? ಆಗ ಮಹಿಷಾಸುರ ಮರ್ದಿನಿ, ರಾಜ್ಕುಮಾರ್ ಅವ್ರದ್ದು. ರಾಜ್ಕುಮಾರ್ ಭಕ್ತ ನಾನು, ಆಯ್ತಾ, ಭಕ್ತ ನನಗೆ ಬಹಳ ಪ್ರಿಯರು. ಕೊನೆಗೆ ಅವ್ರು ನನ್ನ ಹಾಡನ್ನು ಅವರೇ ಹಾಡಿದಾಗ ಅದು ಎಷ್ಟು ಸಂತೋಷ ಆಯಿತು. ಅನುರಾಗ ಅಂತ ಹೇಳಿ ಅಶ್ವಥ್ ಮಾಡಿದರು. ಅದರಲ್ಲಿ ರಾಜ್ಕುಮಾರ್ ಹಾಡಿದ್ದಾರೆ. ರತ್ನಮಾಲಾ ರಾಜ್ಕುಮಾರ್ ಕಾಂಬಿನೇಷನ್. ಮೊದಲಿಂದಲೂ ನಾವೆಲ್ಲ ನಮ್ಮೂರಲ್ಲಿ ಟಾಕೀಸ್ ಇರಲಿಲ್ವಲ್ಲ, ಟೆಂಟ್ ಬರೋದು. ಆದ್ದರಿಂದ ನಾವು ಸಿನಿಮಾ ನೋಡಬೇಕು ಅಂದರೆ ಚನ್ನಗಿರಿಗೆ ಹೋಗ್ತಾ ಇದ್ವಿ. ಎತ್ತು ಬಂಡಿ ಮಾಡಿಕೊಂಡು ಸಾಯಂಕಾಲ ಹೊರಟ್ರೆ ಅಲ್ಲಿಗೆ ಫಸ್ಟ್ ಶೋಗೆ ಕರೆಕ್ಟಾಗಿ ಹೋಗ್ತಿದ್ವಿ. ಹೋಗಿ ಅಲ್ಲಿ ಸಿನಿಮಾ ನೋಡ್ಬಿಟ್ಟು ಅಲ್ಲೇ ಹೊಂಡದ ಪಕ್ಕದಲ್ಲಿ ಊಟ ಮಾಡಿ ವಾಪಸ್ ರಾತ್ರಿ ಬರಬೇಕಾದ್ರೆ ಯಾವಾಗಲೂ ನಿದ್ದೆ ನನಗೆ. ಮನೆಗೆ ಬಂದಾಗ ಎಚ್ಚರಿಸೋರು, ಊರು ಬಂತು ಅಂತ. ಹಾಗೆ ಆ ರಾತ್ರಿ ಅನುಭವಗಳಿದೆಯಲ್ಲ, ಅದು ಆ ಸಿನಿಮಾ ನೋಡಿದಂಥದ್ದು ಯಾವುದೋ ಒಂದು ಸ್ವಪ್ನಮಯ ಜಗತ್ತದು, ಆಯಿತಾ. ಅದು ಗಾಢವಾದ ಪರಿಣಾಮ ಮಾಡಿತು ನನ್ನ ಮೇಲೆ. ಅವಾಗ ನಾಟಕಗಳನ್ನು ನೋಡ್ತಾ ಇದ್ದೆ ನಾನು ತುಂಬ. ಯಕ್ಷಗಾನ ಅಂತೂ ನಮ್ಮೂರಿನಲ್ಲಿ ಫೇಮಸ್. ಅದು ಎಂಥದ್ದು ಬೊಂಬೆ ಮೇಳ ಅಂತಾರೆ ಅದಕ್ಕೆ. ಅದು ಇಡೀ ರಾತ್ರಿ ನೋಡಬೇಕು ನಮ್ಮೂರಲ್ಲಿ. ಅದು ನೋಡ್ತಾ ಇದ್ದೆ. ಆಮೇಲೆ ಸರ್ಕಸ್ ನೋಡ್ತಾ ಇದ್ದೆ. ಪ್ರಭಾತ್ ಸರ್ಕಸ್ ಅಂತ ಬಂದಿತ್ತು, 3 ರಿಂಗ್ ಸರ್ಕಸ್ ಅಂತ ಒಂದು ಬಂದಿತ್ತು. 3 ಕಡೆ ಆಗ್ತಾ ಇರೋದು, ದೊಡ್ಡ ಟೆಂಟ್. ಆಮೇಲೆ ಕುರುಕ್ಷೇತ್ರ ಗುಬ್ಬಿಯರಣ್ಣವ್ರದ್ದು ನೋಡಿದೆ. ಭಕ್ತ ಪ್ರಹ್ಲಾದ ನಾಯ್ಡು ಅವ್ರದ್ದು, ಸುಬ್ಬಯ್ಯ ನಾಯ್ಡು. ಅಂದರೆ ನಾನು ಹೈಸ್ಕೂಲ್ ಓದೋ ಅಷ್ಟು ಹೊತ್ತಿಗೆ ಈ ಸಿನಿಮಾ ನಾಟಕಗಳ ಪ್ರಭಾವ ನನ್ನ ಮೇಲೆ ಗಾಢವಾಗಿ ಆಗಿತ್ತು. ಆಯ್ತು, ಅದರ ಪರಿಣಾಮ ಏನಂದರೆ ನಾಗಭರಣ ಒಂದ್ಸರಿ ಇದ್ದಕ್ಕಿದ್ದಾಗೆ ಬಂದರು. ನೀವು ಕೂತಿದ್ದೀರಲ್ಲ ಅಲ್ಲೇ ಕೂತಿರು. ಏನು ವರ್ಣ ಅಂದ. ಅಶ್ವತ್ತು, ದತ್ತಣ್ಣ, ನಾಗಾಭರಣ 3 ಜನ. ನಾವೊಂದು ಸಿನಿಮಾ ಮಾಡಬೇಕು ಅಂತ ಇದ್ದೀನಿ ಸರ್, ಮಕ್ಕಳ ಸಿನಿಮಾ, ಅದಕ್ಕೆ ನೀವೇ ಕಥೆ ಬರೀಬೇಕು. ಆಯಿತು ಅಂದೆ. ಆಗ ಬರೆದಿದ್ದು ಚಿನ್ನಾರಿ ಮುತ್ತು. 25 ವಾರ ಓಡ್ತದ್ದು ಸಪ್ನದಲ್ಲಿ. ನೀವಿನ್ನೂ ಹುಟ್ಟಿದ್ರೋ ಇಲ್ವೋ? ಇಲ್ಲ ಸರ್, ಆ ಹಾಡುಗಳೆಲ್ಲ ಸ್ವಲ್ಪ ನಾವು ತುಂಬಾ ಚಿಕ್ಕವರು, ಆದ್ರೆ ಅದ್ರ ಹಾಡುಗಳೆಲ್ಲ ಬಾಯ್ಪಾಠ ಆಗಿತ್ತು. ರೆಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು, ಮುಗಿಲಲ್ಲಿ ತೇಲುತ್ತ ತಾನು, ಮ್ಯಾಲೆ ಹಾರೋಕೆ. ನೋಡಿ ನೆನಪಿದೆ ನಂಗೆ. ಎಷ್ಟೊಂದು ಜನ ಇಲ್ಲಿ ಯಾರು, ಅದು ತುಂಬಾ ಒಳ್ಳೆ ಹಾಡು ಸರ್. ಎಷ್ಟೊಂದು ಜನ ಇಲ್ಲಿ ಯಾರು ನಮ್ಮವರು,
ಎಷ್ಟೊಂದು ಮನೆ ಇಲ್ಲಿ ಎಲ್ಲಿ ನಮ್ಮ ಮನೆ ಅನ್ನೋದು ಆ ಹಾಡಿದೆಯಲ್ಲ ಸರ್, ಅದು ನೀವು 25 ವರ್ಷದ ಹಿಂದೆ ಬರ್ದಿದ್ರು ಅದು ಪ್ರತಿ ಬೆಂಗಳೂರಿಗೆ ಬರುವ ಪ್ರತಿ ಹೊಸಬರು ಕೂಡ ಹಾಡ್ಕೋಬಹುದಾದಂತ ಹಾಡು ಅದು. ಎಷ್ಟೊಂದು ಜನ ಇಲ್ಲಿ ಯಾರು ಎಷ್ಟೊಂದು ಮನೆ ಇದೆ ಎಲ್ಲಿ ನಮ್ಮ ಮನೆ ಅಂತ ಎಲ್ರಿಗೂ ಬೆಂಗಳೂರಿಗೆ ಕಾಲಿಟ್ಟ ತಕ್ಷಣ ಅನ್ಸುವಂಥದ್ದು ಸರ್. ಹಾಗೆ ಚಿನ್ನಾರಿ ಮುದ್ದ ಸಿನಿಮಾಗೆ ಪ್ರವೇಶ, ಆಮೇಲೆ ಕೊಟ್ರೇಶ ಕನಸು ಅಂತ ಕುಮ್ಮಿ ಭದ್ರಪ್ಪನವ್ರದ್ದು, ನಾಗ್ತಿಳಿ ಡೈರೆಕ್ಟ್ರು, ಅದಕ್ಕೆಲ್ಲ ಹಾಡುಗಳು ಬರೆದೆ, ಅಶ್ವಥ್ ಸಂಗೀತ. ಅದು ನಾಗ್ತಿಳಿ ಹೇಳಿದರು, ನಾನು ಮಾಡೋ ಎಲ್ಲ ಸಿನಿಮಾದಲ್ಲೂ ಒಂದು ಹಾಡು ಅಂತೂ ನೀವು ಬರೀಬೇಕು ಅಂತ ಪ್ರಾಮಿಸ್ ಮಾಡಿದ್ದೆ. ಆಮೇಲೆ ನಿಮ್ಮ ಧಾರಾವಾಹಿ ಹಾಡುಗಳು, ಧಾರಾವಾಹಿಗಳು ನಮ್ಮ ಅಶ್ವಥ್ ಸೀತಾರಾಮ್ ಅವ್ರನ್ನ ಕರ್ಕೊಂಡ್ಬಂದರು. ಮುಕ್ತ, ಅಲ್ಲಿಂದ ಶುರು ನಂದು ಸೀತಾರಾಮ್ ಸಂಬಂಧ. ಆ ಮುಕ್ತ ಹಾಡು ಎಷ್ಟು ಸೂಪರ್ ಹಿಟ್ ಆಗೋಯ್ತು ಅಂದರೆ ಅದ್ರ ಬಗ್ಗೆ ಕೇಳ್ಬೇಕು ಸರ್. ನೋಡಿ, ಆ ಮುಕ್ತ ಆ ಕಥೆ ಸರ್ ನಿಮಗೇನು ಹೇಳಿದ್ರು ಗೊತ್ತಿಲ್ಲ. ನಾವಿನ್ನೂ ಆಗ ಸೀತಾರಾಮ್ ಸ್ಕೂಲ್ ಸೇರಿರಲಿಲ್ಲ, ನಾನಿನ್ನೂ ಹಾಗಾಗಿ ನಂಗೆ ಗೊತ್ತಿಲ್ಲ. ಅದು ಮೊದಲನೇ ಮುಕ್ತ ಆಗುವಾಗ ಅದ್ರದ್ದು ಹಾಡೋದು ಏನು, ಕಾರು ಮೋಡ ಮಳೆಯಾಗಿ ಸುರಿದಾಗ ಕಣ್ಣ ಹನಿಗೆ ಮುಕ್ತಿ, ಮರದ ಹಕ್ಕಿ ಮರಿ ರೆಕ್ಕೆ ಬೀಸಿದರೆ ಅದರ ಗರಿಗೆ ಮುಕ್ತಿ ಅಂತ ಆ ಹಾಡಿದೆಯಲ್ಲ ಸರ್. ಅದರಲ್ಲೂ ಆ ಒಂದು ಸಾಲ ಇದೆಯಲ್ಲ, ದೂರದಿಂದಲೇ ಜೀವ ಹಿಂಡುತ್ತಿದೆ ಕಾಣದೊಂದು ಹಸ್ತ ಅಂತ. ನೋಡಿ, ಆ ಟೈಮು 2005 ಅಂತ, 2005ರಲ್ಲಿ ಜಾಗತೀಕರಣ ಬರೋಕ್ಕೆ ಶುರುವಾಗಿದ್ದು. ಜಾಗತೀಕರಣದ ಸಿಕ್ಕಾಪಟ್ಟೆ ದೊಡ್ಡ ಪ್ರಭಾವ, ಮಲ್ಟಿನ್ಯಾಷನಲ್ ಕಂಪ್ನಿಗಳ ಪ್ರಭಾವ. ಆ ಹಾಡು ಮಲ್ಟಿನ್ಯಾಷನಲ್ ಕಂಪ್ನಿಗಳ ಕುರಿತು ಬರೆದ ಹಾಗಿದೆ, ಅಥವಾ ಜಾಗತಿಕ ಪ್ರಭಾವ ಏನಾಗ್ತದೆ ಅಲ್ಲ ಸಂಸ್ಕೃತಿ ಮೇಲೆ, ಅದ್ರ ಮೇಲೆ ಅಂತ ಅನ್ಸುತ್ತೆ ಕೇಳುವಾಗ. ನಿಜವಾಗ್ಲೂ ಏನಾಗಿತ್ತು ಸರ್ ಅದ್ರ ಉದ್ದೇಶ? ಭಾಳ ಚೆನ್ನಾಗಿದೆ. ಹಾಡು ಬರೆದಾಗ ಕಂಪೋಸ್ ಮಾಡಿದ್ರು ಅಶ್ವತ್ತು, ಭಾಳ ಚೆನ್ನಾಗಿ. ಅದು 2-3 ರಾಗ ಕೊಟ್ಟರು ಅವರು ಸೀತಾರಾಮ್. ನಿಂಗೆ ಯಾವ್ದು ಬೇಕು ಇಟ್ಕೋಪ ಅಂತ. ನನಗೆ 2ನೇದು ಹೇಳು, ಅದು ಚೆನ್ನಾಗಿದೆ. 2ನೇದು ಅಂದ್ರೆ ಯಾವುದು, ನೀನು ಹಾಡು ತೋರಿಸು ಅಂತ. ನನಗೆ ಹಾಡಕ್ಕೆ ಬಂದರೆ ನಿನ್ನೆ ಯಾಕೆ ಕೇಳ್ತಿದ್ನಪ್ಪ ಅಂತ ಅವರು. ಆಯ್ತಾ, ಕೊನೆಗೆ ಈಗಿದೆಯಲ್ಲ ಆ ರಾಗನ ಚೂಸ್ ಮಾಡಿದ್ರು. ನಾವೆಲ್ಲ ಕೂತು ಮಾತಾಡ್ತಾ ಇದ್ವಿ, ಇದರಲ್ಲಿ ಯಾವ ಸಾಲುಗಳು ಜನಕ್ಕೆ ಇಷ್ಟ ಆಗ್ಬೋದು. ಒಬ್ಬೊಬ್ಬರು ಒಂದೊಂದು, ಇದನ್ನ ಈ 2 ಸಾಲು ಅಂತ. ಆದರೆ ಜನಕ್ಕೆ ಇಷ್ಟ ಸಾಲನೇ ಬೇರೆ. ಅಲ್ಲ, ಇಡೀ ಹಾಡು ಚೆನ್ನಾಗಿದೆ ಬಿಡಿ ಸರ್. ಅದೇ ನಾ ಕೇಳಿದ್ದು ಅಂದರೆ, ನೀವು ಹಾಡು ಬರೆಯುವಾಗ ಆ ಕಥೆಗಾಗಿ, ಆ ಸಾಂಸಾರಿಕ ಮುಕ್ತಿಗೋಸ್ಕರ ಬರೆದಿದ್ದ, ಅಥವಾ ಈ ಥರದ್ದೊಂದು ದೊಡ್ಡ ಕ್ಯಾನ್ವಾಸ್ ಇತ್ತ ಅದಕ್ಕೆ? ಅದು ಕವಿತೆಯ ಶಕ್ತಿ ಏನಪ್ಪ ಅಂದರೆ, ಹೇಗೂ ಅರ್ಥೈಸ್ಕೊಳ್ಳು ಅಲ್ಲ, ಒಂದು ಮೂಲೆಯಲ್ಲಿ ಹಚ್ಚಿಟ್ಟು ದೀಪ ಇಡೀ ಕೋಣಿಯನ್ನೇ ಬೆಳಗುತ್ತೆ. ನಿಜ ಸರ್. ಹಾಗೆ ನೀವು ಬರೋ ಸಾಲುಗಳು ವಿಶ್ವವ್ಯಾಪಿ ಆಗ್ತವೆ. ಅದಕ್ಕೆ ನಾನು ಕನ್ನಡದಲ್ಲಿ ಕನ್ನಡಿಸ್ತೀನಿ ಅಂತ, ಕನ್ನಡ ಅನ್ನುವಂಥ ಕನ್ನಡಿಯಲ್ಲಿ ಜಗತ್ತನ್ನು ತೋರಿಸ್ತೀನಿ ಅಂತ ಬೇಂದ್ರೆ ಹೇಳಿದ್ದು. ಅದು ಇಲ್ಲಿ ಭಾಷೆ ಅಲ್ವಾ, ಇದರ ವ್ಯಾಪ್ತಿ ಎಷ್ಟು ಅಂತ ಅನ್ನೋಂಗಿಲ್ಲ. ಈ ಭಾಷೆ ಚೆನ್ನಾಗಿ ಬಳಕೆಯಾಗಿದ್ದರೆ ಅದು ವಿಶ್ವವ್ಯಾಪಿ ಆಗುತ್ತೆ. ಅಲ್ಲ, ಕೊನೆಗೂ ಹಿಡಿತ ಮತ್ತು ಮುಕ್ತಿ ಅಂತ ಅನ್ನೋದು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಅರ್ಥೈಸ್ಬೋದಾದ ಬಂಧನ ಮತ್ತು ಮುಕ್ತಿ. ಹಾಗಾಗಿ ಬಹುಶಃ ಅದು ಏನು ಮನೆಯ ಒಂದು ಸ್ತ್ರೀಯ ಮುಕ್ತಿನೂ ಇರಬಹುದು, ದೇಶದ ವಿದೇಶದ ಬಂಧನ ಮತ್ತು ಮುಕ್ತಿಯ ವಿಷಯನೂ ಆಗಬಹುದು. ಆ ಥರದ ಒಂದು ಗೀತೆ ಸರ್ ಅದು. ಸೊ ಏನಾದರೂ ಬೇಸರ ಇದೆಯಾ ಸರ್ ನಿಮಗೆ ಈಗ? ಬೇಸರ ಅಂದರೆ ನನ್ನ ಇದುವರೆಗಿನ ಇಷ್ಟೊಂದೆಲ್ಲ ಬರೆದಿದ್ದೀರಿ, ಆದರೆ ಬೇಕಾದ ಏನೋ ನಂಗೆ ಇನ್ನೂ ಸಿಗಬೇಕಾಗಿತ್ತು, ಆ ಥರದ್ದೇನಿಲ್ಲ? ಕಾರಣ ಬೇಕಾದಷ್ಟು ಸಿಕ್ಕಿದೆ. ನಾನು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಿನದನ್ನು ಜನ ನನಗೆ ಕೊಟ್ಟಿದ್ದಾರೆ. ಪ್ರೀತಿ, ಸಾಹಿತ್ಯ ಪ್ರೇಮಿಗಳು, ವಿಮರ್ಶಕರು, ಓದುಗರು. ನೀವು ಮೊನ್ನೆ ಕಾರ್ಯಕ್ರಮ ಆಯ್ತಲ್ಲ, ನೋಡಬೇಕಾಯ್ತು, ಕಲಾಕ್ಷೇತ್ರದಲ್ಲಿ ತುಂಬ ತುಳುಕ್ತಾ ಇತ್ತು. ಅಂದರೆ ಜನ ನನಗೆ ಬೇಕಾದಂಥ ಪ್ರೀತಿಯನ್ನು ದಂಡಿಯಾಗಿ ಕೊಟ್ಟಿದ್ದಾರೆ. ಬೇಸರ ಇಲ್ಲ. ಬೇಸರ ಯಾಕಿದೆ ಅಂದರೆ, ನಾನು ಇನ್ನೂ ಉತ್ತಮವಾಗಿ ಬರೀಬೇಕಾಗಿತ್ತು ಅಂತ ಅಷ್ಟೆ. ಅದ್ರ ಬಗ್ಗೆ ಯಾವಾಗಲೂ ಇದು ಬರೆದಾಗ ಇದು ಪರವಾಗಿಲ್ಲಪ್ಪ ಅಂತ ಅನಿಸುತ್ತೆ. ಸ್ವಲ್ಪ ದಿನ ಆದಮೇಲೆ ಇದು ಇನ್ನೂ ಚೆನ್ನಾಗಿರ್ಬೋದಾಗಿತ್ತಲ್ಲ, ಭಾಳ ಭಾಳ ಒಳ್ಳೇದು ಸರ್. ಅದು ಬೇಸರ ಅಷ್ಟೆ.
ಆಗಲಿ ಸರ್, ಇಷ್ಟೊತ್ತು ಸಮಯ ಕೊಟ್ರಿ ನಮಗೋಸ್ಕರ. ಇನ್ನು ಈ ನೋಡಿ, ಇವತ್ತು ನೀವು ಹೇಳಿದ್ದೆಲ್ಲ ವಿಷಯಗಳನ್ನು ಇಟ್ಕೊಂಡು ಯಾರಾದರೂ ವಿಸ್ತರಿಸಿ ಬರೆಯೋದಾದರೆ ಇನ್ನೊಂದು ಪುಸ್ತಕ ಆಗುತ್ತೆ. ನೀವೇನೇನೇನೋ ಮರ್ತೆ ನಾನು ಅದು ಸೇರಿಸ್ಲಿಲ್ಲ ಇದು ಸೇರಿಸ್ಲಿಲ್ಲ ಅಂತ ಹೇಳ್ತಿದ್ರಲ್ಲ. ಆರೋಗ್ಯವಾಗಿರಿ ಸರ್, ತುಂಬ ದಿನ ಇನ್ನೂ ಚೆನ್ನಾಗಿ ಸಂತೋಷವಾಗಿ ಇನ್ನೊಂದಷ್ಟು ಹಾಡುಗಳನ್ನು ಬರೀರಿ, ಇನ್ನೊಂದಷ್ಟು ಘಟನೆಗಳನ್ನು ನೆನಪು ಮಾಡಿಕೊಂಡು ನಮಗೋಸ್ಕರ ಹೇಳಿ. ಇನ್ನೊಂದು ಪುಸ್ತಕ ತಯಾರಾಗಲಿ ಅಂತ ಹೇಳ್ತೀನಿ ಸರ್. ಇನ್ನೊಂದು ಪುಸ್ತಕ ಆದಮೇಲೆ ಅದ್ರ ಜೊತೆ ನಾನು ಬರೋ ಹಾಗಾಗಲಿ. ಆಯ್ತಮ್ಮ, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.